ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ತಾನು ಮಾಡಿದ ತಪ್ಪಿಗೆ ಇಂದ್ರ ಕ್ಷಮೆಯನ್ನು ಕೇಳ್ತಾನೆ. ಕ್ಷಮೆಯನ್ನು ಕೇಳಿ ಒಂದು ಅಪ್ಲಿಕೇಶನ್ ಹಾಕ್ತಾನೆ. ಪುತ್ರೋ ಮೇ ರಕ್ಷಿತವ್ಯಸ್ತೆ ಸ್ಯಾಲೋ ಬೀಭತ್ಸುರಿತ್ಯಪಿ ಭೂಯೋ ಭೂಯ ಪ್ರಾರ್ಥಯಿತ್ವಾ ಕೃತಾನುಜ್ಞ ಪುರಂದರಃ. ನನ್ನ ಸ್ಯಾಲ ಹೇಳಿದರೆ, ನಿನ್ನ ಸ್ಯಾಲ ಅಂತ ಹೇಳಿದರೆ ಹೆಂಡತಿಯ ತಮ್ಮನಂತೆ ಇರುವವ. ನನ್ನ ಮಗ ಬೀಭತ್ಸು ಅಂದರೆ ಅರ್ಜುನ, ಅವನನ್ನು ಯಾವಾಗಲೂ ರಕ್ಷಣೆ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿ ಅನುಜ್ಞೆಯನ್ನು ಪಡೆದು ಸಾರ್ಧಂ ಸಫಲ ದಿಕ್ಪಾಲೈ ಲಬ್ಧಾನುಜ್ಞ ಪುರಂ ಯಯೌ ಪುರಂದರಂ ಸದಿಕ್ಪಾಲಂ ವಿಸೃಜ್ಯ ಯದುನಂದನಃ. ಎಲ್ಲ ದೇವತೆಗಳು ಕೂಡ ದೇವರ ಹತ್ತಿರ ಕ್ಷಮಾಪಣೆಯನ್ನು ಕೇಳಿದರು. ದೇವತೆಗಳು ಏನೇ ತಪ್ಪು ಮಾಡಿದರೂ ಕೂಡ ಅದೊಂದು ಕೆಲವು ನಿಮಿಷಗಳಷ್ಟೇ, ಅದು ಜಾಸ್ತಿ ಬೆಳ್ಕೊಂಡು ಹೋಗೋಲ್ಲ, ಬೇಗ ಅವರು ಸರಿ ಹೋಗಿಬಿಡ್ತಾರೆ. ಅವರ ಲೆಕ್ಕದ ಪ್ರಕಾರ ನೋಡಿದ್ರೆ ಒಂದು 2 ಗಂಟೆ ಅಷ್ಟೆ. ಅವ್ರ ಲೆಕ್ಕದ ಪ್ರಕಾರ 2 ಗಂಟೆ ಅವರು ತಪ್ಪು ದಾರಿ ಹಿಡಿದಿರ್ತಾರೆ, ಮತ್ತು ಸರಿ ಹಾಕಿಬಿಡ್ತಾರೆ. ಮತ್ತೆ ಇನ್ಯಾವಾಗಲೋ ಎಷ್ಟೋ 100 ಎಷ್ಟೋ 1000 ವರ್ಷಗಳಾದಮೇಲೆ ಅವ್ರಿಗೊಂದು ಸ್ವಲ್ಪ ಆ ತರಹ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಆ ದೇವತೆಗಳು ದೇವರಲ್ಲಿ ತಪ್ಪು ನಡೆದರೂ ಅದು ಬಹಳ ಕಡಿಮೆ ಸಮಯ. ಆಮೇಲೆ ದೇವರು ಇನ್ನೂ ಹಲವಾರು ರೀತಿಯಿಂದ ನಮಗೆ ತೋರಿಸ್ಬೇಕಿರುತ್ತೆ. ಹೀಗಾಗಿಯೂ ಅವರು ಕೆಲವೊಮ್ಮೆ ಗೊತ್ತಿದ್ದು ದೇವರಿಗೆ ವಿರೋಧ ಮಾಡಿದಂತೆ ಮಾಡ್ತಾರೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ದೇವತೆಗಳನ್ನು ಅರ್ಥ ಮಾಡಿಕೊಳ್ಬೇಕು. ಅದು ಬಿಟ್ಟು ಇಂದ್ರ ಅಂತಂದರೆ ತೀರಾ ದುಷ್ಟ, ಕಂತ್ರಿ, ಭೋಗಾಸಕ್ತ, ಈ ತರಹ ಎಲ್ಲ ಅಂದುಕೊಳ್ಳೋದು ಅವ್ರಿಗೇನು ದುಃಖ ಆಗೋಲ್ಲ, ಕಳ್ಕೊಳ್ಳೋದು ನಾವು. ಇವತ್ತು ಧಾರಾವಾಹಿಗಳನ್ನು ನೋಡುವವರು ಅವರು ಪಾಪ ಗೊತ್ತಿಲ್ಲ, ಅವರು ಭಕ್ತಿಯಿಂದಲೇ ನೋಡ್ತಾರೆ. ರಾಮಾಯಣ, ಮಹಾಭಾರತ ಮೊದಲಾದವುಗಳನ್ನು ಭಕ್ತಿಯಿಂದ ನೋಡಿದವರಿದ್ದಾರೆ. ನಾನು ಚಿಕ್ಕವನಿದ್ದಾಗ ರಾಮ ಪಟ್ಟಾಭಿಷೇಕದ ದಿವಸ ಒಬ್ಬರು ಮನೆಯಲ್ಲಿ ಇದ್ದೆ, ಕನಕಪುರದಲ್ಲಿ. ಆವಾಗ ಆ ರಾಮ ಪಟ್ಟಾಭಿಷೇಕ ದಿವಸ ಮಂಗಳಾರತಿ ಮಾಡಿದ್ರು ಅವರು ಟಿ ವಿಗೆ. ಪಾಪ ಅಷ್ಟು ಭಕ್ತಿ ಇರುತ್ತೆ, ಅದು ರಾಮನ ಮೇಲಿನ, ಸೀತೆಯ ಮೇಲಿನ ಭಕ್ತಿ. ಆದರೆ ಅವರಿಗೆ ಪಾಪ ಈ ನಿರ್ದೇಶಕರು ತೋರಿಸಿದ್ದು ಪ್ರಮಾಣ. ನಿರ್ದೇಶಕರು ಪರಮ ಅವಿವೇಕಿ, ಮುಟ್ಟಾಳರು, ದಡ್ರು ಎಲ್ಲನೂ ಆಗಿರ್ತಾರೆ. ಅವರು ಇಂದ್ರ ಯಾವಾಗಲೂ ಕೂಡ ತನ್ನ ಸೀಟು ಉಳಿಸ್ಕೊಳ್ಳಿಕ್ಕೆ ಅಪ್ಸರೆಯರ ತೋಳಿನಲ್ಲಿ ಓಡಾಡ್ತಾ ಕುತಂತ್ರಗಳನ್ನು ಮಾಡ್ತಾ ಇರುವನು ಅಂತ ಬಿಂಬಿಸಿಬಿಟ್ಟಿರ್ತಾರೆ. ನಮಗೆ ದೇವತೆಗಳ ಬಗ್ಗೆ ಪೂಜ್ಯ ಭಾವನೆ ಹೇಗೆ ಬರಬೇಕು? ಅವರು ಯಾವ ತತ್ವವನ್ನು ಪ್ರತಿನಿಧಿಸ್ತಾ ಇದ್ದಾರೋ ಆ ತತ್ವ ನಮಗೆ ಕಡೆಯ ತನಕ ಸಾಕ್ಷಾತ್ಕಾರ ಆಗದೆ ಸತ್ತೋಗ್ಬಿಡ್ತೀವಿ. ಈ ಜನ್ಮ ಬಂದಿರೋದೇ ಬಹಳ ದುರ್ಲಭ. ಅಂಥದ್ದು ಅವ್ರದ್ದು ಯಾರ್ದೋ ತೆಗೆದದ್ದು, ಅವರ ಅಜ್ಞಾನವನ್ನೆಲ್ಲ ಅಲ್ಲಿ ತೇರಿಸಿ ತೆಗೆದದ್ದನ್ನು ನಾವು ನೋಡಿ ಯಾಕೆ ಹಾಳಾಗಬೇಕು ಹೇಳಿ. ಮತ್ತು ಇನ್ನೊಂದು ಸಮಸ್ಯೆ ಉಂಟು. ಧಾರಾವಾಹಿ ನೋಡುವಾಗ ನನಗೆ ಬಹಳ ಕಾಲ ಕೃಷ್ಣ ಅಂದರೆ ನಿತೀಶ್ ಭಾರದ್ವಾಜ್ ಚಿತ್ರವೇ ಬರ್ತಾ ಇದ್ದದ್ದು. ಬಲಾತ್ಕಾರವಾಗಿ ಅದನ್ನು ಬೇರೆ ರೀತಿಯಾಗಿ ಮಾಡಿಕೊಂಡದ್ದು. ಭೀಮ ಅಂದರೆ ಪ್ರವೀಣ್ ಕುಮಾರೇ ಬರ್ತಾ ಇದ್ದದ್ದು. ಯುಧಿಷ್ಠಿರ ಅಂತಂದರೆ ಗಜೇಂದ್ರ ಚೌಹಾಣ್ ನೋಡಿ,
ನನಗೆ ಅದು ನೋಡಿ ಎಷ್ಟು ವರ್ಷ ಆಗಿದೆ, ಎಷ್ಟು ಬಲಿಷ್ಠವಾದ ಸಂಸ್ಕಾರ ಅಂದರೆ ಅವರು ಯಾರ್ಯಾರು ಪಾತ್ರ ಏನೇನು ಮಾಡಿದ್ರು ಅವ್ರ ಹೆಸರು, ನಾನಾಗ ಒಂದು ಸ್ವಲ್ಪ ದೊಡ್ಡವನಿರಬಹುದು, ಒಂದು 8-9 ವರ್ಷದ ಹುಡುಗ ಇರಬಹುದು, ಆ ಮಹಾಭಾರತ ಧಾರಾವಾಹಿ ಬರ್ತಾ ಇದ್ದಾಗ ಅವ್ರ ಹೆಸರೆಲ್ಲ ನೆನಪಿದೆ ನನಗೆ. ದ್ರೌಪದಿ ಅಂತಂದ ಕೂಡಲೇ ರೂಪಾ ಗಂಗೂಲಿನೇ ಬರ್ತಾ ಇದ್ದದ್ದು ನನಗೆ. ಆಮೇಲೆ ನನಗೆ ಶಾಕ್ ಆಗಿದ್ದೆಲ್ಲಿ ಅಂತಂದರೆ ಅವಳು ಯಾವುದೋ ಒಂದು ತೀರಾ ಕಳಪೆ ಫಿಲ್ಮ್ಗಳಲ್ಲಿ ಆ್ಯಕ್ಟ್ ಮಾಡೋದು. ನನಗೆ ಅಲ್ಲಿ ನಿಲ್ಲಲಿಕ್ಕೆ ಆಗ್ತಾರೆ. ನಿಮ್ಗೆ ಇನ್ನೊಂದು ಹೇಳ್ತೇನೆ, ಸಮಸ್ಯೆ ಸೀರಿಯಲ್ ನೋಡುವಾಗ ಏನೇನು ಪ್ರಾಬ್ಲಮ್ ಆಗ್ತದೆ ಅಂತ. ನಾನು ಫಿಲ್ಮ್ ನೋಡಿದ್ದು ಮಧ್ವಾಚಾರ್ಯ ಫಿಲಮ್, ಅವಿನಾಶ ಅದರಲ್ಲಿ ಮಧ್ಯಮ ಮಧ್ವಾಚಾರ್ಯ, ಬಾಲಮಧ್ವಾಚಾರ್ಯ ಪ್ರಾಯ ಪೂರ್ಣಪ್ರಸಾದ್ ಅಥವಾ ನಂತರನು ನಂಗೆ ನೆನಪಿಲ್ಲ, ಬಾಲಕ ಬೇರೆ, ಮಧ್ಯಮ ಮಧ್ವಾಚಾರ್ಯ ಅವಿನಾಶ್. ಆಮೇಲೆ ಯಾವುದೋ ಒಂದು ಫಿಲ್ಮಲ್ಲಿ ಅವನು ಯಾವುದೋ ಹುಡುಗಿಯನ್ನು ರೇಪ್ ಮಾಡಿ ಪೆಟ್ಟು ತಿನ್ನುವ ಪಾತ್ರ. ನನಗೆ ಅದನ್ನು ಜೀರ್ಣಿಸ್ಕೊಳ್ಳಿಕ್ಕಾಗಲಿಲ್ಲ. ಇದು ಸಮಸ್ಯೆ. ಅದರಿಂದಾಗಿ ನಾನು ಹೇಳೋದು, ನೀವು ರಾಮಾಯಣ ಮಹಾಭಾರತ ನೋಡದೆ ಹೋದರೆ ಒಳ್ಳೆಯದು ಅಂತ. ಯಾಕೆಂದ್ರೆ ಬರೇ ಅಬದ್ಧ ತೋರಿಸಿರ್ತಾರಲ್ಲ, ಅವ್ರಿಗೆ ಗೊತ್ತಿಲ್ಲ. ಸರಿ ಹೋಗಲಿ, ಒಂದು ಕ್ಯಾಮ್ರಾ ಆ್ಯಂಗಲ್ಲು ಅದು ಟೆಕ್ನಿಕಲ್ ದೃಷ್ಟಿಯಿಂದ ನೋಡಿದ್ರೂ ಅಸಂಗತ. ಮತ್ತು ಇದು ಪಾತ್ರದ ಪೋಷಣೆ, ಆ ಪಾತ್ರದ ಗೌರವ, ಘನತೆ, ಆ ತತ್ವಗಳು ನಮ್ಮ ಮೇಲೆ ಬೀರಬೇಕಿರುವ ಪ್ರಭಾವ, ಇದು ನೋಡಿದ್ರೂ ಅಸಂಗತ. ಎಲ್ಲ ರೀತಿಯಿಂದ ಪೂರ್ಣ ಅಸಂಗತವಾಗಿ ಇರುತ್ತೆ. ಅದನ್ನು ನೋಡದೆ ಹೋದರೆ ಬಹಳ ಉತ್ತಮ. ನಮ್ಮ ಮನಸ್ಸಿನಲ್ಲಿ ಶುದ್ಧ ಕಲ್ಪನೆ ಆದರೂ ಉಳಿಯುತ್ತೆ. ಅದರಿಂದಾಗಿ ಏನು ಹೇಳಲಿಕ್ಕೆ ಹೊರಟೆ ಅಂದರೆ, ಇಂದ್ರ ಅಂತ ಹೇಳಿದರೆ ಅವನು ಮನೋಭಿಮಾನಿ. ಯಜ್ಞ ಮಾಡಬೇಕು ಅಂತ ನಮಗೆ ಬಯಕೆ ಬರಬೇಕಾದರೆ ಇಂದ್ರನ ಅನುಗ್ರಹ ಬೇಕು. ಕಾಮ, ಆ ಕಾಮನ ಒಂದು ಪ್ರೇರಣೆ ಇದ್ದರೆ ನಾವು ಯಜ್ಞಗಳಲ್ಲಿ ಅಧ್ಯಾತ್ಮಾರ್ಥವನ್ನು ಹುಡುಕುವಂತಹ ಸಂಗತಿಗೆ ಹೋಗ್ತೇವೆ ನಾವು. ಇನ್ನು ಶೇಷ, ಅವನ ಬಗ್ಗೆ ಒಳ್ಳೆಯದಿದ್ದರೆ, ಕುಬೇರನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬಂದರೆ, ಯಮನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬಂದರೆ ನಮಗೆ ಅಧ್ಯಾತ್ಮದ ಸ್ಪಷ್ಟವಾದ ಜ್ಞಾನ ಆಗತ್ತೆ. ನಾನು ಒಮ್ಮೆ ಯೋಚನೆ ಮಾಡ್ತಾ ಇರೋದುಂಟು, ಈ ದೇವತೆಗಳನ್ನೆಲ್ಲ ತೀರಾ ತಪ್ಪಾಗಿ ತೋರಿಸ್ತಾರೆ. ಈ ದೇವತೆಗಳನ್ನು ತಪ್ಪಾಗಿ ಆರಾಧನೆ ಮಾಡ್ತಾ ತಪ್ಪಾಗಿ ಚಿಂತನೆ ಮಾಡುವವರಿಗೆ ತತ್ವಜ್ಞಾನ ಆದರೂ ಎಲ್ಲಿಂದ ಆಗುತ್ತೆ ಅಂತ ಅಷ್ಟು ದುರ್ಲಭ ಆಗಿಬಿಡುತ್ತೆ. ಯಮನನ್ನು ಒಂದು ಶೋ ಪೀಸ್ ಮಾಡ್ತಾರೆ, ಒಂದು ತಮಾಷೆ ಮಾಡ್ತಾರೆ, ಭಯಂಕರ ಕಾಮಿಡಿ ಪೀಸ್ ಮಾಡಿಬಿಡ್ತಾರೆ. ಆ ಯಮ ಕಠೋಪನಿಷತ್ತನ್ನು ಹೇಳಿದವ. ಆ ಕಠೋಪನಿಷತ್ತಿನ ಆಳ ಅಗಲಗಳೇ ನಮಗೆ ಅರ್ಥ ಆಗೋಲ್ಲ. ಯಾಕೆ ಬಂತು ಅಂದರೆ, ಈ ಎಲ್ಲ ದೇವತೆಗಳ ಬಗ್ಗೆ ಈ ರೀತಿ ಬರುತ್ತೆ. ಅಲ್ಲಿ ನಾವು ತಾತ್ಪರ್ಯವನ್ನು ನೋಡಬೇಕು. ತಾತ್ಪರ್ಯ ಹೋಗಲಿ. ಅಶ್ವಘೋಷನ ಬುದ್ಧ ಚರಿತೆ. ಅಶ್ವಘೋಷ ಯಾರಪ್ಪ? ಅವನು ಬುದ್ಧನ ಬೌದ್ಧ. ಅವನು ದೇವತೆಗಳ ಸಹಾಯ ಇಲ್ಲದೇನೆ ಸಿದ್ಧಾರ್ಥನಿಗೂ ಕೂಡ ತತ್ವಜ್ಞಾನ ಆಗಲಿಲ್ಲ ಅಂತ ಬರೀತಾನೆ. ಸಿದ್ಧಾರ್ಥನಿಗೂ ತತ್ವಜ್ಞಾನ ಆಗಿದ್ದು ದೇವತೆಗಳು ಸಹಾಯ ಮಾಡಿದ್ದರಿಂದ. ನೀವು ಜನಪ್ರಿಯವಾದ ಬುದ್ಧನ ಕಥೆಯಲ್ಲಿ ಕೇಳಿರಬಹುದು. ಅವನು ಹೋಗ್ತಾ ಇರಬೇಕಾದ್ರೆ ಮುದುಕನೊಬ್ಬನನ್ನು ನೋಡಿದ, ಮತ್ತು ಕಾಯಿಲೆ ಬಿದ್ದವನನ್ನು ನೋಡಿದ, ಆಮೇಲೆ ಸತ್ತವನನ್ನು ನೋಡಿದ. ಅಶ್ವಘೋಷನ ಬುದ್ಧ ಚರಿತೆಯಲ್ಲಿ ಅದು ಬೇರೆ ಯಾರಿಗೂ ಕಾಣಿಲ್ಲ. ದೇವತೆಗಳು ತತ್ವಜ್ಞಾನಕ್ಕಾಗಿ ಮಾಡಿದ ಏರ್ಪಾಡು ಅದು ಸಿದ್ಧಾರ್ಥನಿಗೆ ಮಾತ್ರ ಕಂಡಿತು ಅಂತ ಹೇಳ್ತಾರೆ. ಅದರಿಂದಾಗಿ ದೇವತೆಗಳ ಬಗ್ಗೆ ನಮಗೆ ಭಕ್ತಿ ಇರಬೇಕು, ಅವರ ಶುದ್ಧವಾದ ಜ್ಞಾನ ಇರಬೇಕು. ಅದಕ್ಕಾಗಿ ಈ ಟಿ ವಿ ನೋಡದೆ ಹೋದರೆ ಬಹಳ ಒಳ್ಳೆಯದು. ಅದು ಯಾರೋ ಹಿಂದೆ ಬಹಳ ಹೇಳ್ತಾ ಇದ್ರು, ಟಿ ವಿ ಅಂದರೆ ತತ್ವ ವಿರೋಧಿ ಅಂತ. ಟೆಲಿವಿಷನ್ ಅಲ್ಲ, ಅದು ತತ್ವ ವಿರೋಧಿ. ಹೀಗಾಗಿ ಅದನ್ನು ನೋಡದೇನೆ ನಾವು ದೇವರ ಕಥೆಯನ್ನು ಕೇಳಿಕೊಂಡ್ರೆ ಒಂದು ಸ್ವಲ್ಪ ಭಕ್ತಿ ಬರ್ತದೆ. ಇಲ್ಲ ಅಂದರೆ ಬರ್ರೇ ತಪ್ಪು ಅಭಿಪ್ರಾಯ ಬರೋದು. ನಿಮಗೆ ದೇವತೆಗಳ ಬಗ್ಗೆ ಭಕ್ತಿ ಉಂಟಾ? ಯಾವ ಭಕ್ತಿ ಪ್ರಧಾನವಾದ ಸಿನಿಮಾವನ್ನು ನೋಡಿಬಿಡಿ. ಬೇಕಾದ್ರೆ ಜೇಮ್ಸ್ ಬಾಂಡ್ ಮೂವಿ ನೋಡ್ಬಿಡಿ, ಅದನ್ನು ನೋಡಿಬಿಡಿ. ತಥಾಚ ಅವರೆಲ್ಲರೂ ಕೂಡ ದೇವರಲ್ಲಿ ಬೇಡಿಕೊಂಡರು, ನಮ್ಮದು ತಪ್ಪಾಯಿತು ಅಂತ. ಆಗ ದೇವರು ಪ್ರಸನ್ನ ದೃಷ್ಟಿಯಿಂದ ಅವರನ್ನೆಲ್ಲ ಹರಿಸಿ ಕಳುಹಿಸಿದ. ಗರುಡಂ ಪ್ರಾಹ ಕೌರವ್ಯ ಯಾಸ್ಯಾಮೋದ್ವಾರಕಾಂ ಇತಿ
ಗೋವಿಂದಂ ಸತ್ಯಭಾಮಾಂಚ ಪಾರಿಜಾತಂಚ ಪಾದಪಂ. ಆಮೇಲೆ ಗರುಡನಿಗೆ ಹೇಳಿದ, ನಾವು ದ್ವಾರಕೆಗೆ ಹೋಗೋಣ ಅಂತ. ಗರುಡ ಆರಾಮವಾಗಿ ಲಕ್ಷ್ಮಿಯನ್ನು, ಕೃಷ್ಣನನ್ನು, ಪಾರಿಜಾತ ವೃಕ್ಷವನ್ನು, ಮಣಿಪರ್ವತವನ್ನು ಆರಾಮವಾಗಿ ಹೊತ್ತ ಅಂತೆ. ಗರುಡಪ್ಪನ್ನಗರಿಪುಹು ಲೀಲಯೈವ ವಹನ್ಯಯೌ. ಲೀಲಯೈವ, ಒಂಚೂರು ಭಾರ ಆಗಲಿಲ್ಲ ಅವನಿಗೆ. ಸಂಪ್ರವಿಶ್ಯ ಪುರೀಂ ರಮ್ಯಾಂ ದ್ವಾರತೋರಣಭೂಷಿತಾಂ. ಯಾಕೆ ಅಂದರೆ ಅವನಿಗೆ ಲಕ್ಷ್ಮೀದೇವಿಯ ಅನುಗ್ರಹ ಇತ್ತು, ನಾರಾಯಣನ ಅನುಗ್ರಹ ಇತ್ತು. ನಾಗಾರಿರುಗ್ರಬಲ ಪೌರುಷಾಪ ವಿಷ್ಣುವಾಹತ್ವಮುತ್ತಮಜವೋ ಯದಪಾಂಗಲೇಚಂ ಆಶ್ರಿತ್ಯ. ಆರಾಮಾಗಿ ದೇವತೆಗಳು ಯೋಚನೆ ಕೂಡ ಮಾಡಲಿಕ್ಕಾಗದ ಶಕ್ತಿ ಅವನಿಗೆ. ಯೋಚನೆ ಕೂಡ ಮಾಡಲಿಕ್ಕಾಗಲ್ಲ ಗರುಡನಿಗೆ ಶಕ್ತಿ ಇದೆ ಅಂತ. ಆ ಶಕ್ತಿ ಬಂದದ್ದು ಎಲ್ಲಿಂದ? ಲಕ್ಷ್ಮೀದೇವಿಯ ಕಡೆಗಣ್ಣ ನೋಟದಿಂದ. ಆ ಲಕ್ಷ್ಮೀದೇವಿಗೆ ಬಲ ತುಂಬಿದವ ನಾರಾಯಣ. ಅವನ ಅನುಗ್ರಹದಿಂದಲೇ ಅವನನ್ನು ಹೊತ್ತು ನಡೆದ. ಅದರಿಂದಾಗಿ ವಿಷ್ಣು ಸಹಸ್ರನಾಮದಲ್ಲಿ ಹೇಳೋದು ಭಾರಭೃತ್ ಅಂತ. ಜಗದ ಎಲ್ಲ ಭಾರವನ್ನು ಹೊತ್ತವ ಅವನು. ಪತಾಕೆಗಳಿಂದ ಕಂಗೊಳಿಸುವ ಸಿಕ್ತ ಸಮೃಷ್ಟ ಭೂತಳಾಂ. ಚೆನ್ನಾಗಿ ಶುದ್ಧವಾಗಿದ್ದ, ಧೂಳಿನ ಸೋಂಕಿರದ, ಚೆನ್ನಾಗಿ ಪರಿಮಳಭರಿತವಾದ ನೀರನ್ನು ಸಿಂಪಡಿಸಿದ್ದ ದಾರಿಯನ್ನು ನೋಡ್ತಾ ಆರಾಮವಾಗಿ ಕೃಷ್ಣ ಪ್ರವೇಶ ಮಾಡಿದ. ಉಪಸ್ಥಿತೈರ್ಯದು ಶ್ರೇಷ್ಠೈ ಪೂಜಿತಶ್ಚಾಭಿವಂದಿತಃ ತೂರ್ಯಮಂಗಳ ನಿರ್ಘೋಷೈ ವೇದಸ್ವಾಧ್ಯಾಯ ನಿಸ್ವನೈ. ಕೃಷ್ಣನನ್ನು ಎಲ್ಲರೂ ಎದುರುಗೊಂಡರು. ವೇದ, ಸ್ವಾಧ್ಯಾಯ ಇವುಗಳ ಪಾಠದಿಂದ ಕೃಷ್ಣನನ್ನು ಎದುರುಗೊಂಡರು. ಅಂದರೆ ಅವರೆಲ್ಲರಿಗೂ ಒಂದು ಚಿಂತನೆ ಇತ್ತು, ಇವನೇ ಕೃಷ್ಣನೇ ನಾರಾಯಣ ಅಂತ. ಅದರಿಂದಾಗಿ ಅವರು ದೇವರನ್ನು ಎದುರುಗೊಂಡದ್ದು ವೇದಗಳಿಂದ, ಪಂಚರಾತ್ರಾದಿ ಶಾಸ್ತ್ರಗ್ರಂಥಗಳಿಂದ ಎದುರುಗೊಂಡರು. ಪ್ರವಿವೇತ ಸಭಾಂ ದಿವ್ಯಾಂ ತು ಧರ್ಮಾಂ ವೃದ್ಧತೆ ವಿತಾಂ ಆಹುಕಂ ವಸುದೇವಂಚ ಬಲಭದ್ರಂ ತಥಾಗ್ರಜಂ ಅಭಿವಾದ್ಯ ಯಥಾ ನ್ಯಾಯಂ ಪೂಜಿತಸ್ಥೈರ್ಯಥೋಚಿತಂ. ಆಮೇಲೆ ಸುಧರ್ಮವನ್ನು ಪ್ರವೇಶ ಮಾಡಿ ಅಲ್ಲಿ ಆಹುಕ, ವಸುದೇವ, ಬಲಭದ್ರ ಇವರೆಲ್ಲರಿಗೂ ನಮಸ್ಕಾರ ಮಾಡಿ ಯಥಾ ನ್ಯಾಯಂ ಪೂಜಿತಸ್ಥೈರ್ಯಥೋಚಿತಂ ಅವರೆಲ್ಲರ ಗೌರವವನ್ನು ಪಡೆದು ಉಪವಿಷ್ಟ ಸಭಾ ಮಧ್ಯೆ ಕಾಂಚನೆ ಪರಮಾತನೇ ಒಳ್ಳೆಯ ಆಸನದಲ್ಲಿ ಕುಳಿತ ಅಂತೆ. ರರಾಜರಾಜ ಶಾರ್ದೂಲ ಬೃಹಸ್ಪತಿ ಪುರೋಗಮೈ ಲೋಕಪಾಲೈರುಪಾತೀನೈ ದಿವಿ ವಜ್ರಧರೋ ಯಥಾ. ದೇವತೆಗಳ ಸಭೆಯಲ್ಲಿ ಎಲ್ಲ ದೇವತೆಗಳಿಂದ ಕೂಡಿರುವ ಇಂದ್ರ ಹೇಗೆ ಕಂಗೊಳಿಸಬೇಕೋ ಆ ರೀತಿ ಕಂಗೊಳಿಸಿದ ಈ ಉಪೇಂದ್ರ. ಪ್ರಾಂಗಣೇ ತತ್ಯಭಾಮಾಯಾ ಪಾರಿಜಾತಂ ಮಹಾದ್ರುಮಂ ಸ್ಥಾಪಯಾಮಾತ ಗೋವಿಂದ ಸರ್ವತೋ ಮಣಿಕುಟ್ಟಿಮೇ. ಮುತ್ತಿನ ಕಟ್ಟೆಯೊಂದನ್ನು ಮಾಡಿಸಿ ಅಲ್ಲಿ ಪಾರಿಜಾತ ವೃಕ್ಷವನ್ನು ಇಟ್ಟ. ಅಂದರೆ ಮಣ್ಣಿನಲ್ಲಿ ಪಾರಿಜಾತ ವೃಕ್ಷ, ಅದರ ಸುತ್ತಮುತ್ತಿನ ಕಟ್ಟೆ. ಅದನ್ನು ಸತ್ಯಭಾಮೆಯ ಅಂಗಣದಲ್ಲಿ ಇರಿಸಿದ ಅಂತೆ. ಆಯಾಂತಂ ದೇವಕೀ ಪುತ್ರಂ ಯೋಷಿತ್ ಸಾರ್ಥೇನ ಭೂರಿಣ ಶ್ರುತ್ವಾ ದ್ರಷ್ಟುಮುಪಾಜಗ್ಮುಹು ಸಕಲ ಯಾದವ ಸ್ತ್ರೀಯ. ಎಲ್ಲ ಯಾದವ ಸ್ತ್ರೀಯರು ಸತ್ಯಭಾಮೆಯ ಮನೆಯಲ್ಲಿ ಪಾರಿಜಾತ ವೃಕ್ಷ ಬಂದಿದೆಯಂತೆ ಅಂತ ನೋಡ್ಲಿಕ್ಕೆ ಬಂದ್ರಂತೆ. ವಸುದೇವಸ್ಯ ಕೌರವ್ಯ ರೋಹಿಣ್ಯಾದ್ಯಾಸ್ತ್ರಿಯೋಖಿಲಾ ಆ ಜಗ್ಮುಕ್ಕೇತವಂ ದೃಷ್ಟಂ ಜಿತಶತ್ರುಮನಾಮಯಂ. ಶತ್ರುವನ್ನು ಗೆದ್ದು ವೈಭವದಿಂದ ಮರಳಿರುವ ಕೃಷ್ಣನನ್ನು ನೋಡಲಿಕ್ಕೆ ಓಡೋಡಿ ಬಂದರು. ವಸುದೇವಸ್ಯ ಕೌರವ್ಯ ಸದೃಷ್ಟ್ವಾ ಮಾತರೋ ವಿಷ್ಣು ದೇವಕ್ಯಾತಃ ತಂಗತಾಃ ಚಕ್ರೇ ಪ್ರಣಾಮಮಾಚಿರ್ಭಿಃ ತಾಶ್ಚ ತಂ ಪ್ರತ್ಯಪೂಜಯನ್. ಆ ಎಲ್ಲ ತಾಯಂದಿರಿಗೆ ನಮಸ್ಕಾರ ಮಾಡಿದ. ಅವನಿಗೇನಿಲ್ಲ ಅಂದರೂ 9-10 ಜನ ತಾಯಂದಿರು ಕೃಷ್ಣನಿಗೆ. ವಸುದೇವನ ಹೆಂಡತಿ ರೋಹಿಣಿ, ಬಲರಾಮನ ತಾಯಿ. ಆಮೇಲೆ ದೇವಕಿಯ ಜೊತೆಗೆ 7 ಜನ ದೇವಕಿಯ ತಂಗಿಯರು, ಎಲ್ಲರೂ ಕೂಡ ವಸುದೇವನನ್ನೇ ಮದುವೆ ಆಗಿದ್ದು. ಅಕ್ಕ ತಂಗಿಯರೆಲ್ಲ ಒಟ್ಟಿಗೆ ವಸುದೇವನನ್ನೇ ಮದುವೆ ಆಗಿದ್ದು. ಆಮೇಲೆ ಇನ್ನು
ಇಬ್ಬರು ಅವತಾರ ಮಾಡಿರಲಿಲ್ಲ, ಕದ್ರು ಮತ್ತು ವಿನತೆ. ವಸುದೇವ ಯಾರೂ ಅಲ್ಲ, ಕಾಶ್ಯಪ. ಇನ್ನು ಅದಿತಿ, ದೇವಕಿ, ಇನ್ನು ಸುರಭಿ, ರೋಹಿಣಿ, ಈ ರೀತಿ. ದಿತಿ, ಧನು ಅಲ್ಲಿ ಇಬ್ಬರು ಬೇರೆ ಇದ್ದರು. ಒಬ್ಬ ಪೌಂಡ್ರಕ ವಾಸುದೇವನ ತಾಯಿಯಾಗಿದ್ಲು ದಿತಿ. ಧನು ಯಾರು ಅಂದರೆ ಶೃಗಾಲ ವಾಸುದೇವನ ತಾಯಿಯಾಗಿದ್ಲು. ಎಲ್ಲರೂ ಕೂಡ ಕೃಷ್ಣನನ್ನು ನೋಡಲಿಕ್ಕೆ ಬಂದರು. ನಮಸ್ಕಾರ ಮಾಡಿದ ಅಂತೆ ಕೃಷ್ಣ. ನಮಸ್ಕಾರ ಮಾಡಿದಾಗ ಅವರು ಹರಕೆಗಳಿಂದ ತುಂಬಿದರು. ರುಕ್ಮಿಣ್ಯಾದ್ಯಾಸ್ತಥಾ ಸಪ್ತ ಮಹಿಶ್ಚ ಕೃಷ್ಣವಲ್ಲಭ ಪ್ರಣೇವುರ್ದೇವಮಭ್ಯೇತ್ಯ ದಿವ್ಯ ರೂಪಾಸ್ವಲಂಕೃತಾ. ಆಮೇಲೆ ಈ ರುಕ್ಮಿಣಿ ಮೊದಲಾದ 7 ಜನ ಕೃಷ್ಣನ ಹೆಂಡತಿಯರು ಬಂದು ಸಂತಸದಿಂದ ಕೃಷ್ಣನಿಗೆ ಎರಗಿ ಅದನ್ನು ನೋಡಿದರಂತೆ, ಪಾರಿಜಾತವನ್ನು. ರೇವತಿ ರಾಮದಯಿತಾ ತ್ರಿವಕ್ರಾಚ ಯಶಸ್ವಿನಿ ಏಕಾನಂಗಾ ಚತನ್ವಂಗಿ ಚಿತ್ರಾ ಚವರವರ್ಣಿನಿ. ರಾಮನ ಹೆಂಡತಿ ರೇವತಿ, ಆಮೇಲೆ ಕೃಷ್ಣನ ಬಂಗಾರದವಳು, ಅಂತಃಪುರದವಳು ಯಾರು ಅಂದರೆ ತ್ರಿವಕ್ರ. ಆ ತ್ರಿವಕ್ರ ಅವಳು ಬಂದು, ಅದೇ ತ್ರಿವಕ್ರ ಅಂತನ್ನುವ ಹೆಸರು ಆಮೇಲೆ ಯಾಕೆ ಅಂತ ನಾನು ಹೇಳಿದ್ದೇನೆ. ಕಣ್ಣೋಟದಲ್ಲಿ, ನಡೆಯಲ್ಲಿ ಮತ್ತು ಮಾತಿನಲ್ಲಿ 3 ವಿಲಾಸ ಇರೋದನ್ನೇ ತ್ರಿವಕ್ರ ಅಂತ ಕರೀತಾರೆ. ತ್ರಿವಕ್ರ ಅನ್ನೋದು ಕೆಟ್ಟ ಹೆಸರೇನಲ್ಲ. ನಮಗೆ ತ್ರಿವಕ್ರ ಅಂತ ಹೇಳಿದ ಕೂಡಲೇ ಅವಳು ಆಮೇಲೆ ಆ ಹೆಸರು ಯಾಕಿತ್ತು ಅಂತ ನಮಗನ್ಸುತ್ತೆ. ಅದು ಎಲ್ಲ ವಿಲಾಸಿನಿಯರಿಗೆ ಇಡುವಂತಹ ಹೆಸರು ಆವಾಗಿನ ಕಾಲದಲ್ಲಿ. ಈಗ ಅದರ ಬಳಕೆ ಇಲ್ಲ. ತಥಾಚ ಅವಳು ಏಕಾನಂಗಾ ಚತನ್ವಂಗಿ, ಕೃಷ್ಣನ ತಂಗಿ. ದುರ್ಗಾರೂಪ ಕೃಷ್ಣನ ತಂಗಿಯಾಗಿ ಇತ್ತು. ತಂಗಚ್ಚಿ, ತಂಗೈ ದೇವಿ ಅಂತ ತಮಿಳುನಾಡಿನಲ್ಲಿ ಅವಳನ್ನು ಪೂಜೆ ಮಾಡ್ತಾರೆ. ನಾವಿಲ್ಲಿ ದುರ್ಗೆ ಅಂತ ಪೂಜೆ ಮಾಡ್ತೇವೆ. ಆ ದುರ್ಗಾದೇವಿ ಏಕಾನಂಗ ಅಂತನ್ನುವ ಹೆಸರಿನಿಂದ ಬಂದಿದ್ಲಂತೆ. ಯಾವಾಗಲೂ ಅಲ್ಲೇ ಇರ್ತಾ ಇದ್ಲು. ಇನ್ನೂ ದುರ್ಗೆ ಕೃಷ್ಣ ಹುಟ್ಟಿದ ಕೂಡಲೇ ಹುಟ್ಟಿದ್ಲು. ವಸುದೇವ ನಂದಗೋಪನ ಮನೆಯಿಂದ ತೆಗೆದುಕೊಂಡು ಬಂದು ಪಕ್ಕದಲ್ಲಿ ಇಟ್ಟುಕೊಂಡ. ಅವರೇನು ಮಾಡಿದರು, ಕಂಸ ಬೀಸಿ ಎಸಿಲಿಕ್ಕೆ ಹೋದ. ಅವನ ಕೈಯಿಂದ ಜಾರಿ ಮೇಲ್ಗಡೆ ಹೋಗಿ ತನ್ನ ಎಲ್ಲ ರೂಪವನ್ನು ತೋರಿಸಿ ಕಂಸನನ್ನು ಬೈದು ಕಣ್ಮರೆಯಾದಳು. ಯಾರಿಗೂ ಕಾಣದಂತೆ ವಸುದೇವ ದೇವಕಿಯರಿಗೆ ಮಾತ್ರ ಕಂಡು, ವಸುದೇವ ದೇವಕಿಯರ ಹಾಸಿಗೆಯಲ್ಲೇ ಇದ್ಲಂತೆ. ಕ್ರಮವಾಗಿ ಬೆಳೆದಿದ್ದಾಳೆ ಅವಳು. ಆಮೇಲೆ ಎಲ್ಲರಿಗೂ ಕಂಡ್ಲಂತೆ. ಈ ಭಾಗವನ್ನು ಪ್ರಕ್ಷಿಪ್ತ ಅಂತ ಬೋರಿಯವರು ತೆಗೆದು ಎಸ್ತು ಬಿಟ್ರು. ಇದು ನಂತರ ಸೇರಿದ ಕಥೆ ಅಂತ. ಆಮೇಲೆ ಬೇರೆ ಬೇರೆ ಕಡೆ ಇದೆ, ಅವರು ಏಕಾನಂಗ ಅಂತ ಒಬ್ಬಳು ಇದ್ಲು ಅಂತ. ಅವ್ರಿಗೆ ಅದನ್ನು ಎಡಿಟ್ ಮಾಡಲಿಕ್ಕೆ ಗೊತ್ತಾಗಿಲ್ಲ, ಜೊತೆಗೆ ಇಟ್ಬಿಟ್ಟಿದ್ದಾರೆ. ನೋಡಿ, ಇಲ್ಲೂ ಉಂಟು ಏಕಾನಂಗ ಚತನ್ವಂಗಿ. ಕೃಷ್ಣನ ತಂಗಿ ಏಕಾನಂಗ ಅಂತ ದುರ್ಗಾದೇವಿ. ಆ ಏಕಾನಂಗ ಇದ್ಲು. ಅವರೆಲ್ಲ ಬಂದ್ರಂತೆ. ಅನ್ಯಾಶ್ಚ ಕುರುಚಾರ್ದೂಲ ಭೋಜವೃಷ್ಣ್ಯಂಧಕ ಸ್ತ್ರೀಯ ಆನೀತ ಪ್ರಮದಾತಾರ್ಥಂ ಜಿತಶತ್ರುಮನಾಮಯಂ. ಆಮೇಲೆ ಆಗತಾನೆ ಹೊಸದಾಗಿ ಕೃಷ್ಣನ ಅಂತಃಪುರಕ್ಕೆ ಸೇರಲು ಸಿದ್ಧರಾದ 16,100 ಮಂದಿ ಬಂದರಂತೆ. ಗೋವಿಂದಂ ಸತ್ಯಭಾಮಾಂಚ ಆನೀತಮರದ್ರುಮಂ ಪ್ರೀತ್ಯುತ್ಪುಲ್ಲ ಮುಖಾಸ್ತರವೇ ಕೌತುಕ ದ್ರಷ್ಟುಮಾಯಯು. ಬಂದರು ಕೃಷ್ಣನನ್ನು ನೋಡಲಿಕ್ಕೆ, ಕೃಷ್ಣ ತಂದ ಪಾರಿಜಾತವನ್ನು ನೋಡಲಿಕ್ಕೆ. ತಾಸ್ಸಮೇತ ಯಥಾ ಜೋಷಂ ಲಾಜಪ್ರಸವತಂದುಲೈ ಸ್ಪೃಷ್ಟ್ವಾ ಮೂರ್ಧ್ನಿ ಮುಕುಂದಸ್ಯ ಜಗ್ಮುಸ್ವಂ ಸ್ವಂ ನಿವೇತನಂ. ಎಲ್ಲರೂ ಬರೋದು ಲಾಜಪ್ರಸವತಂದುಲೈ, ಒಂದು ಬೊಗಸೆ ತುಂಬ ಅರಳನ್ನು ತೆಗೆದುಕೊಂಡು ತಮ್ಮ ಪ್ರೀತಿಯ ಸಂಕೇತವೋ ಎಂಬಂತೆ ಕೃಷ್ಣನ ತಲೆಯ ಮೇಲೆ ಸುರಿದು, ಚಿಕ್ಕವರಾದರೆ ನಮಸ್ಕಾರ ಮಾಡಿ, ದೊಡ್ಡವರಾದರೆ ಕೃಷ್ಣನ ತಲೆಯ ಮೇಲೆ ಕೈ ಇಟ್ಟು ಹೋಗೋರಂತೆ. ಈ ರೀತಿ ಅಂದರೆ ಕೃಷ್ಣನ ಒಂದು ಸಾನ್ನಿಧ್ಯದಲ್ಲಿ ಸ್ಪರ್ಧೆ, ಅಸೂಯೆ ಇವುಗಳು ಯಾವುದೂ ಇರಲಿಲ್ಲ. ಇಲ್ಲ ಅಂದರೆ 2, 3 ಜನ, 6 ಜನ ಹೆಂಡತಿಯರನ್ನು ಕಟ್ಟುಕೊಂಡವರ ಸ್ಥಿತಿ ನಾವು ನೋಡಿದ್ದೇವೆ.
ಅಂಥದ್ದು ಇಷ್ಟು ಜನ ಇದ್ದವರು ಎಲ್ಲರೂ ಪ್ರೀತಿಯಿಂದ ಬರ್ತಾರೆ ಅಂದರೆ ಬಹಳ ಆಶ್ಚರ್ಯ ಅದು. ಆ ಹಿನ್ನೆಲೆಯಲ್ಲಿ ಕೃಷ್ಣನ ಸಾನ್ನಿಧ್ಯದಲ್ಲಿ ಅಸೂಯೆ, ಕೃಷ್ಣನ ಸಾನ್ನಿಧ್ಯದಲ್ಲಿ ಒಂದು ಸ್ಪರ್ಧೆ ಇತ್ಯಾದಿಗಳೆಲ್ಲ. ರಾಮನ ಅವತಾರದಲ್ಲಿಯೂ ಅಷ್ಟೇ, ರಾಮ ಪಟ್ಟಾಭಿಷೇಕ ಆಗಬೇಕಾದ್ರೆ ದೇವತಾ ಸ್ತ್ರೀಯರು ಮತ್ತು ಮನುಷ್ಯ ಸ್ತ್ರೀಯರು ಇಬ್ಬರೂ ಕೂಡ ನರ್ತನ ಮಾಡಿದರಂತೆ. ಅಲ್ಲಿ ಸ್ಪರ್ಧೆ ಇರಲಿಲ್ಲ. ಅಪ್ಸರೆಯರ ನರ್ತನ ನೋಡಿ ಈ ಮನುಷ್ಯ ಸ್ತ್ರೀಯರು ಸಂತೋಷಪಟ್ಟರು. ಮನುಷ್ಯ ಸ್ತ್ರೀಯರ ನೃತ್ಯವನ್ನು ನೋಡಿ ಅವರು ಅಪ್ಸರೆಯರು ಟಿಪ್ಸ್ ಕೊಟ್ರಂತೆ, ಈ ರೀತಿ ಮಾಡಿದ್ರೆ ಚೆಂದ ಇರುತ್ತೆ ಅಂತ. ಅಂದರೆ ಆ ಸ್ಪರ್ಧೆ ಅಂತ ಅನ್ನೋ ದೋಷ ಇಲ್ಲ. ಮುಕ್ತಿ ಅಂದರೆ ಅದೇ ತಾನೇ. ಬಿಡುಗಡೆ ಅಂದರೆ ಅದೇ, ಯಾರನ್ನೂ ಕೂಡ ಅಳೆಯಲು ಹೋಗದೇ ಇರೋದು. ನಮ್ಮ ಸುತ್ತಲೂ ಯಾರನ್ನು ನಾವು ಅಳೆಯಲು ಹೋಗದಿದ್ದರೆ, ಯಾರನ್ನು ಜಡ್ಜ್ ಮಾಡದೆ ಹೋದರೆ ಸುಖವಾಗೇ ಇರ್ತೇವೆ ನಾವು. ಹೀಗೆ ಒಂದು ದೊಡ್ಡ ವೈಭವ ಆಯಿತು ಅನ್ನುವಲ್ಲಿಗೆ ದಶಮಸ್ಕಂಧೆ ಸಪ್ತಷಷ್ಟಿತಮೋಧ್ಯಾಯ 67ನೇ ಅಧ್ಯಾಯ. ಆರಾಧ್ಯ ದೇವದೇವೇಚಂ ಶಂಕರಂ ಲೋಕಶಂಕರಂ ತಪಸಾ ತೋಚಯಿತ್ವಾ ತಂ ಕೈಲಾಸಗಿರಿವಾಸಿನಂ ರುಕ್ಮಿಣ್ಯಾಂ ತನಯಂ ಲೇಬೆ ದಗ್ಧಂ ಕಾಮಂ ಪುನರ್ಹರಿ ವೀರಂ ಪ್ರದ್ಯುಮ್ನನಾಮಾನಂ ರೂಪೌದಾರ್ಯ ಗುಣಾನ್ವಿತಂ. ಆಮೇಲೆ ಶ್ರೀಕೃಷ್ಣ ದೇವದೇವನಾದ ಲೋಕಕ್ಕೆಲ್ಲ ಸುಖ ಕೊಡುವ ಸದಾಶಿವನನ್ನು ಆರಾಧನೆ ಮಾಡಿ ರುಕ್ಮಿಣಿಯಲ್ಲಿ ಪ್ರದ್ಯುಮ್ನನೆಂಬ ಮಗನನ್ನು ಪಡೆದ. ಈ ಕಥೆ ಯಾವಾಗ ಗೊತ್ತಾ? ಪಾಂಡವರು ಕಾಡಿಗೆ ಹೋದ 11ನೇ ವರ್ಷದಲ್ಲಿ. ಕೃಷ್ಣನ ಕಡೇ ಯುದ್ಧ ಆಗೋದು ಆ 11ನೇ ವರ್ಷದ ಆದಮೇಲೆ, ಅಂದರೆ ಸುಮಾರು 69ನೇ ವಯಸ್ಸಿನಲ್ಲಿ 70ನೇ ವಯಸ್ಸಿನ ಹತ್ತಿರದಲ್ಲಿ ಕೃಷ್ಣನ ಕಡೆಯ ಯುದ್ಧ. ಕೃಷ್ಣನ ಕಡೆಯ ಯುದ್ಧ ನಮಗೆ ಭಾಗವತದಲ್ಲಿ ಉಲ್ಲೇಖ ಇರೋ ಹಾಗೆ ಪೌಂಡ್ರಕ ವಾಸುದೇವನ ಮೇಲೆ ಮಾಡಿದ್ದು. ಆದರೆ ಕಾಶ್ಮೀರದಲ್ಲಿ ರಾಜತರಂಗಿಣಿ ಅಂತ ಒಂದು ಉಂಟು. ಪಂಡಿತಾಚಾರ್ಯರಿಗಿಂತ ಮೊದಲು ಒಬ್ಬ ಇತಿಹಾಸವನ್ನು, ಭಾರತದ ಇತಿಹಾಸವನ್ನು ನಿಷ್ಠುರವಾಗಿ ಹೇಳಿದ ಕವಿ ಅಂತಂದರೆ ಕಲ್ಹಣ. ಆ ಕಲ್ಹಣ ರಾಜತರಂಗಿಣಿ ಅಂತ ಬರೆದಿದ್ದಾನೆ. ಅದರಲ್ಲಿ ಅವನೊಂದು ವಿಚಿತ್ರ ಸಂಗತಿ ಹೇಳ್ತಾನೆ. ಅಲ್ಲೊಬ್ಬ ಗೋನಂದ ಅಂತ ಒಬ್ಬ ರಾಜ ಇದ್ದ ಅಂತೆ. ಕೃಷ್ಣ ಎಲ್ಲೋ ಆರಾಮಾಗಿ ಹೋಗ್ತಾ ಇದ್ದ. ಅವನು ಬಂದು ಕೃಷ್ಣನನ್ನು ಹೊಡಿಲಿಕ್ಕೆ ಅಂತ ಹೋಗಿ ಅವನೇ ಸತ್ತ ಮೇಲೆ ಕೃಷ್ಣ ಅವನ ಗರ್ಭಿಣಿ ಪತ್ನಿಯನ್ನು ಮೊದಲು ರಾಣಿಯನ್ನಾಗಿ ಮಾಡಿದ. ಇನ್ನು ಮಕ್ಕಳಾಗಿಲ್ಲ, ಅವಳು ಗರ್ಭಿಣಿ ಇದ್ದಾಳೆ. ಕೃಷ್ಣನ ಒಂದೊಂದು ಕ್ರಾಂತಿಕಾರಿಕ ಹೆಜ್ಜೆಯೇ. ಆಮೇಲೆ ನಾವು ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ನಾವು ತೀರಾ ಎಲ್ಲಿ ಸಂಪ್ರದಾಯವನ್ನು ಮುರಿಬೇಕು, ಎಲ್ಲಿ ಹೊಸ ಸಂಪ್ರದಾಯ ಕಟ್ಟಬೇಕು, ಆ ಸಂಪ್ರದಾಯದ ಹಿಂದೆ ಏನಿರಬೇಕು, ಇದು ಯಾವುದು ನಮ್ಗೆ ಅರ್ಥ ಆಗಲಿಲ್ಲ. ನಮ್ಮ ದುರಂತ ಅದು. ಹೀಗಾಗಿ ಕೃಷ್ಣ ಏನು ಮಾಡಿದ? ಮೊದಲು ಅದೇ ಕಡೆ ಯುದ್ಧ ಅಂತ ಅವನು ಹೇಳ್ತಾನೆ. ಆಮೇಲೆ ಅವನು ಯುದ್ಧದಿಂದ ನಿವೃತ್ತನಾದ. 70ನೇ ವಯಸ್ಸಿನಿಂದ ಯುದ್ಧ ಮಾಡಲೇ ಇಲ್ಲ. ಹೀಗಾಗಿ ರುಕ್ಮಿಣ್ಯಾಂ ತನಯಂ ಲೇಭೆ. ಹಾಗಾದರೆ 12 ವರ್ಷದ ನಂತರ ಏನು ಹುಟ್ಟಿದ್ದು ಅಂದರೆ ಅದಕ್ಕೊಂದು ಉತ್ತರ ಉಂಟು. ಅದು ಭೀಕರ ಉತ್ತರ. ಕೃಷ್ಣ ಮದುವೆಯಾಗಿ 1 ವರ್ಷದ ಒಳಗಡೆಯೇ ಪ್ರದ್ಯುಮ್ನ ಹುಟ್ಟಿದ್ದಾನೆ. ಅವನನ್ನು ಶಂಬರಾಸುರ ಎತ್ಕೊಂಡು ಹೋದ. ಅಲ್ಲಿ ಅವನ ಹೆಂಡತಿ ಸುಮಾರು, ಅದು ಆ ಕಥೆ ಮುಂದೆ ಬರುತ್ತೆ, 4 ವರ್ಷದಲ್ಲಿ ದೊಡ್ಡವನನ್ನ ಮಾಡ್ಬಿಟ್ಲು. ಯುವಕನಾಗಿ ಹೋದ. 4 ವರ್ಷ ಅಂದರೆ ದ್ರೌಪದಿಯ ಮದುವೆಗೆ ಬಂದಾಗ ಪ್ರದ್ಯುಮ್ನ ಯುವಕ. ಆಮೇಲೆ ಇವರೆಲ್ಲ ಕಾಡಿಗೆ ಹೋದಾಗ ಅವನನ್ನು ಮತ್ತೆ ಹೊಟ್ಟೆ ಒಳಗಡೆ ಇಟ್ಕೊಂಡ ಅಂತ ಕೃಷ್ಣ. ಆಮೇಲೆ ಸದಾಶಿವನ ಹತ್ತಿರ ಹೋಗಿ ನನಗೆ ಮಗು ಬೇಕು ಅಂದಿದ್ದು. ಕೃಷ್ಣ ಹುಟ್ಟಿದ ಮಗನನ್ನು ಹೊಟ್ಟೆ ಒಳಗಡೆ ಇಟ್ಟುಕೊಂಡು ಆಮೇಲೆ ಹೋಗಿ ತಪಸ್ಸು ಮಾಡಿದ್ದು. ಮಗ ಹುಟ್ಟುಬಿಟ್ಟು ದೊಡ್ಡವನಾಗಿದ್ದಾನೆ, ಅವನನ್ನು ಮತ್ತೆ ಅಣುರೂಪಕ್ಕೆ ತಂದು ಹೊಟ್ಟೆ ಒಳಗಡೆ ಇಟ್ಕೊಂಡು ಹೋಗಿ ತಪಸ್ಸು ಮಾಡಿದ್ದು. ಎಲ್ಲಾದರೂ ಉಂಟಾ ಇದು? ಆಮೇಲೆ 12 ವರ್ಷ ತಪಸ್ಸು ಮಾಡಿದೆ ಅಂತ ಹೇಳ್ತಾರೆ. 12 ವರ್ಷ ಅಂದರೆ ಏನು? ಬೃಹಸ್ಪತಿಯನ್ನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಬರಬೇಕಾದ್ರೆ
12 ವರ್ಷ ಆಗುತ್ತೆ. ಒಂದೇ ದಿವಸದಲ್ಲಿ 12 ರಾಶಿಯಲ್ಲಿ ತಿರುಗಿಸ್ಬಿಟ್ಟ ಅಂತ ದೇವರು. ಅದರಿಂದಾಗಿ 12 ವರ್ಷ ಆಗಿ ಹೋಯಿತು. 500 ಉಸಿರುಗಳಿಗೊಂದು ಮಾಸವ್ರತ ಅಂತ ಮಾಡಿದ ಅಂತೆ. ಹೀಗೆಲ್ಲ ಏನೋ ವಿಚಿತ್ರ. ದೇವರ ಕಥೆಯೇ ಬಹಳ ವಿಚಿತ್ರ. ದೇವರು ಎರಡೂ ರೀತಿಯಾಗಿ ಸಾಧಾರಣವಾಗಿ ನಮ್ಮಂತೆ ಮಾಡೋದು, ಆಮೇಲೆ ಕೆಲವೊಮ್ಮೆ ನಮ್ಮನ್ನು ಮೀರಿ ತಾನು ದೇವರು ಅಂತ ತೋರಿಸಲಿಕ್ಕೆ ಯಾರೂ ಯೋಚನೆ ಕೂಡ ಮಾಡಲಾಗದ ಕೆಲಸವನ್ನು ಮಾಡಿಬಿಡೋದು. ಹೀಗಾಗಿ ದೇವರನ್ನು ಯಾರೂ ಅನುಕರಿಸಲಿಕ್ಕಾಗಲ್ಲ. ಅದು ರಾಮರೂಪದಲ್ಲೇ ಆಗಲಿ, ಕೃಷ್ಣ ರೂಪದಲ್ಲೇ ಆಗಲಿ. ಕಾಮಸ್ತು ವಾಸುದೇವಾಂಶಃ ದಗ್ಧ ಪ್ರಾಗೃದ್ರಮನ್ಯುನ ದೇಹೋಪಪತ್ತಯೇ ಭೂಯಸ್ತಮೇವ ಪ್ರತ್ಯಪದ್ಯತ. ಈ ಮೊದಲು ಸದಾಶಿವನ 3ನೇ ಕಣ್ಣಿನಿಂದ ಸುಟ್ಟು ಹೋದವ ಅವನು ರುಕ್ಮಿಣಿಯಲ್ಲಿ ಮತ್ತೆ ಹುಟ್ಟಿದ್ದ. ಅವನ ಹೆಸರೇ ಅನಂಗ ಅಂತ. ಅನಂಗ ಅಂದರೆ ಅಂಗ ಇಲ್ಲ. ಕಾಮಕ್ಕೊಂದು ಅಂಗ ಉಂಟಾ? ಇಲ್ಲಲ್ಲ. ಆದರೆ ಅಂಗದ ಮೂಲಕ ಕಾಮ ಬರುತ್ತೆ. ಅದು ಬಹಳ ವಿಚಿತ್ರ. ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳ ಕಟ್ಟುಮಸ್ತಾದ ದೇಹವನ್ನು ನೋಡಿ, ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳ ಲಾವಣ್ಯಪೂರ್ಣವಾದ ದೇಹವನ್ನು ನೋಡಿ ಕಾಮ ಬರುತ್ತೆ. ಆದರೆ ಅದು ಮೈ ನೋಡಿ ಬರೋದು. ಆದರೆ ಅವನಿಗೆ ಅಂಗ ಇಲ್ಲ, ಅನಂಗ. ಅವನು ಬಹಳ ವಿಚಿತ್ರ. ಜಗತ್ತೇ ಬಹಳ ವಿಚಿತ್ರ. ನಮ್ಮ ಸುತ್ತಮುತ್ತ ಇರೋದನ್ನು ನೋಡಿದ್ರೆ ಒಮ್ಮೆ ದಿಗ್ಭ್ರಾಂತಿ ಆಗುತ್ತೆ. ಹೌದಾ, ನಾವು ಯೋಚನೆ ಮಾಡಿರಲಿಲ್ಲ ಅಂತ. ಅದರಿಂದಾಗಿ ಅವನು ಕಾಮಸ್ತು ವಾಸುದೇವಾಂಶ. ಪ್ರದ್ಯುಮ್ನ ಎಂಬ ಪರಮಾತ್ಮನ ಹೆಸರು. ಪ್ರದ್ಯುಮ್ನ ಎಂಬ ಪರಮಾತ್ಮನ ಆವೇಶ ಅವನಿಗಿದೆ. ಅದರಿಂದಾಗಿ ಅವನನ್ನು ಪ್ರದ್ಯುಮ್ನ ಅಂತ ಕರೆಯೋದು. ಅದೇ ಪ್ರದ್ಯುಮ್ನ ರಾಮಾವತಾರ ಕಾಲದಲ್ಲಿ ಭರತ ಆದ. ಕಾಮನೇ ಆಗಿರುವ ಭರತ ಕಾಮವನ್ನು ಬಿಟ್ಟು ನಿಂತ ದೇವರಿಗಾಗಿ. ಏನು ವಿಚಿತ್ರ ಅಲ್ವ? ಅವನಿಗೆ ಒಟ್ಟು 3 ಫಾರ್ಮ್ ಇದೆ. ಸನತ್ ಕುಮಾರ ಅಂತ ಸನ್ಯಾಸಿಯಾಗಿರೋದು. ಅವನೇ ಗೃಹಸ್ಥನಾಗಿ ಎಲ್ಲರೂ ಗೃಹಸ್ಥರಾಗುವ ಹಾಗೆ ಮೈಯೊಳಗಡೆ ಬಯಕೆಯ ಕಿಚ್ಚನ್ನು ಹಬ್ಬಿಸಿದ, ಬಯಕೆಯ ಬೆಂಕಿ ಇಟ್ಟವ. ಅವನೇ ರುದ್ರನ ಮಗನಾಗಿ, ಷಣ್ಮುಖನಾಗಿ, ಕುಮಾರನಾಗಿ, ಬ್ರಹ್ಮಚಾರಿಯಾಗಿ ನಿಂತವ. ಆ ಕುಮಾರನ ಬ್ರಹ್ಮಚರ್ಯ ಎಂಥದ್ದು ಅಂತಂದರೆ, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪೂಜೆ ಮಾಡುವವರು ಇಬ್ಬರು. ಯಾಕೆಂದರೆ ಒಬ್ಬ 15 ದಿವಸ ಬ್ರಹ್ಮಚರ್ಯದಲ್ಲಿರಬೇಕು. ಅವನು ಪೂಜೆ ಮಾಡೋರು ಬ್ರಹ್ಮಚರ್ಯದಲ್ಲಿರಬೇಕು. ಅಂಥ ಬ್ರಹ್ಮಚಾರಿ. ಬಹಳ ವಿಚಿತ್ರ ಇದೆಲ್ಲ. ದೇವತೆಗಳ ಮಹಿಮೆ, ದೇವತೆಗಳ ನಡೆ ಅರ್ಥ ಮಾಡಿಕೊಳ್ಳೋದೇ ಕಷ್ಟ. ಅದಕ್ಕೆ ಹಿರಿಯರೊಬ್ಬರು ಹೇಳಿದ್ರು, ನದೇವ ಚರಿತಂ ಚರೇತ್ ಅಂತ. ದೇವತೆಗಳ ಯಾವ ರೀತಿಯನ್ನು ಅನುಕರಿಸಲಿಕ್ಕೆ ಹೋಗಬಾರ್ದು. ದೇವತೆಗಳು ಒಂದೇ ಸರ್ತಿ 2 ಆಶ್ರಮದಲ್ಲಿರ್ತಾರೆ ಅಂತ ನಾವು 2 ಆಶ್ರಮದಲ್ಲಿ ಇರ್ಲಿಕ್ಕೆ ಆಗ್ತದ? ಅದು ಅವ್ರಿಗಿರತ್ತೆ. ದೊಡ್ಡ ಕುದುರೆ ಚೇಷ್ಟೆ ಅಂತಾರೆ. ಅದನ್ನು ನಾವೆಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು. ಅವನೇನು ಮಾಡಿದ? ಪ್ರದ್ಯುಮ್ನ ಇತಿ ವಿಖ್ಯಾತ. ಪ್ರದ್ಯುಮ್ನ ಅಂತ ಅವನ ಹೆಸರು. ತಂ ಶಂಬರ ಕಾಮರೂಪಿ ಹೃತ್ವಾ ತೋಕಮನಿರ್ದಚಂ ಸವಿದಿತ್ವಾತ್ಮನ ಶತ್ರುಂ ಪ್ರಾಸ್ಯೋದನ್ವತ್ಯಯಾತ್ ಗೃಹಂ. ಅವ ಏನು ಮಾಡಿದ? ಬಂದ. ಯಾರು? ಶಂಬರ. ನಾರದರು ಹೇಳಿದರು, ಕೃಷ್ಣನಿಂದ ಹುಟ್ಟುವ ಮಗು ನಿನ್ನನ್ನು ಕೊಲ್ಲುತ್ತೆ ಅಂತ. ಈ ಹೆಡ್ಡ ಏನು ಮಾಡಿದ? ಸೀದಾ ಹೋಗಿ, ಆಗ ತಾನೇ ಮಗು ಹುಟ್ಟಿದೆ ಅಷ್ಟೇ, ಆ ಮಗುವನ್ನು ತೆಗೆದುಕೊಂಡು ಹೋಗಿ ಸಮುದ್ರದಲ್ಲಿ ಹಾಕಿದ. ತಂ ನಿರ್ಜಗಾರ ಬಲವಾನ್ ಮೀನಸ್ಸೋಪ್ಯಪರೈ ಸಹ ವೃತೋ ಜಾಲೇನ ಮಹತ ಗೃಹೀತೋ ಮತ್ಸ್ಯಜೀವಿಭಿ. ಅವನು ಎಸೆದ ಮಗುವನ್ನು, ಕೃಷ್ಣನ ಆ ಮಗುವನ್ನು ಒಂದು ದೊಡ್ಡ ಮೀನು ನುಂಗಿತು. ಆ ಮೀನನ್ನು ಬೆಸ್ತರು ಹಿಡಿದು ಇವನ ಮನೆಗೆ ತಂದುಕೊಟ್ರು. ತಂ ಶಂಬರಾಯ ಕೈವರ್ತ ಉಪಾಜಹೃರುಪಾಯನಂ ಸೂದಾ ಮಹಾನತಂ ನೀತ್ವಾ ವದ್ಯನ್ ಸ್ವಧಿತಿನಾದ್ಭುತಂ. ಆ ಮೀನು ಶಂಬರನಿಗೆ ಕಾಣಿಕೆ ಅಂತ ತಂದು ಕೊಟ್ಟರಲ್ಲ, ಆ ಮೀನನ್ನು ಶಂಬರನ ಅಡಿಗೆಯವರು ಸೀಳಿದಾಗ ಅಲ್ಲೊಂದು ಮಗು ಇತ್ತು. ಹೇಳಿದ್ರು, ಮಗು, ನಿನ್ನ ಮೀನಿನೊಳಗಡೆ ಒಂದು ಮಗು ಉಂಟು ಅಂತ. ದೃಷ್ಟ್ವಾ ತದುದರೆ ಬಾಲಂ ಮಾಯಾವತ್ಯೈನ್ಯವೇದಯನ್ ನಾರದೋ ಕಥಯತ್ ಸರ್ವಂ ತಸ್ಯಾಶಂಕಿತ ಚೇತತಃ. ಅವನ ಹೆಂಡತಿ ಮಾಯಾವತಿ ಅಂತ. ಆ ಮಾಯಾವತಿಗೆ ತಗೊಂಡೋಗಿ ಕೊಟ್ಟರು. ಅವಳು ಇದೇನಿದು ಅಂತ ಆಶ್ಚರ್ಯ ಪಡ್ತಾ ಇರ್ಬೇಕಾದ್ರೆ ನಾರದರು ಬಂದು ಇದು ನಿನ್ನ ಗಂಡ ಅಂತ ಹೇಳಿದರು. ಆ ಮಗು ಮಾಯಾವತಿಯ ಗಂಡ.
ಬಾಲಸ್ಯ ತತ್ವಮುತ್ಪತ್ತಿಂ ಮತ್ಸ್ಯೋದರ ನಿವೇಚನಂ ಸಾಚಕಾಮಸ್ಯ ವೈ ಪತ್ನಿ ರತಿರ್ನಾಮ ಯಶಸ್ವಿನಿ ಪತ್ಯುರ್ನಿರ್ದಗ್ಧದೇಹಸ್ಯ ದೇಹೋತ್ಪತ್ತಿಂ ಪ್ರತೀಕ್ಷತಿ. ಅವಳು ಯಾರು ಅಂದರೆ ಮಾಯಾವತಿ, ಕಾಮನ ಹೆಂಡತಿ ರತಿ. ಅವಳು ಯಾವುದೋ ಒಂದು ಕಥಾಂತರದಲ್ಲಿ, ಇಲ್ಲಿ ಅದನ್ನು ಹೇಳಲ್ಲ, ಅದನ್ನು ನಾವು ಪುರಾಣಾಂತರಗಳಿಂದ ತಿಳಿಬೇಕು. ಯಾವುದೋ ಒಂದು ಸಂದರ್ಭದಲ್ಲಿ ದ್ರೌಪದಿ ಪಂಚಭರ್ತೃ ಅಂತಾದಾಗ ಗಟ್ಟಿಯಾಗಿ ನಕ್ಬಿಟ್ಲಂತೆ. ದ್ರೌಪದಿಗೆ 5 ಜನ ಗಂಡಂದಿರು ಅಂತ ಶಾಪ ಆಯಿತು. ಶಾಪ ಹಾಕಿದಾಗ ನೀನು ಕೂಡ ಬೇರೊಬ್ಬರ ಸಂಗ ಮಾಡುವಂಥವಳಾಗು ಅಂತ ಆಗ ಬೇಡಿಕೊಂಡ್ಳು. ಇಲ್ಲ ಇಲ್ಲ, ನಿನಗೆ ಶಾಪದ ಪರಿಹಾರವನ್ನು ನಾನು ಮಾಡ್ತೇನೆ. ಏನು ಶಾಪದ ಪರಿಹಾರ? ಆ ಶಾಪದ ಪರಿಹಾರ ಏನು ಅಂದರೆ, ನೀನು ನಿನ್ನ ಸ್ವರೂಪ ದೇಹದಿಂದ ಅಥವಾ ನಿನ್ನ ದೇಹದಿಂದ ಶಂಬರಾಸುರನ ವಶವಾಗುವುದು ಬೇಡ. ಬೇರೆ ಒಂದು ದೇಹದಿಂದ ಶಂಬರಾಸುರನ ಜೊತೆಗಿರು, ಆಮೇಲೆ ಬೇರೆ ದೇಹದಿಂದ ನಿನ್ನ ಗಂಡನನ್ನು ಸೇರು ಅಂತ ಅವರು ವರ ಕೊಟ್ರಂತೆ. ನಾವಿವತ್ತು ಬಟ್ಟೆ ಬದಲಾಯಿಸಿ ಬಚ್ಚಲು ತಿಕ್ಕಿ ಆಮೇಲೆ ಸ್ನಾನ ಮಾಡಿ ಬೇರೆ ಬಟ್ಟೆ ಉಟ್ಟುಕೊಂಡು ಬಂದ ಹಾಗೆ ಅವರು ದೇಹ ಬೇರೆ ಮಾಡ್ಕೊಂಡ್ಬಿಡೋದು. ಅವಳು ಮಾಯಾವತಿ ಆ ಹಿನ್ನೆಲೆಯಲ್ಲಿ ಶಂಬರಾಸುರನಿಂದ ಇದ್ದದ್ದು. ಅದರಿಂದಾಗಿ ದೊಡ್ಡವರನ್ನು ಯಾವತ್ತೂ ತಮಾಷೆ ಮಾಡಬಾರದು ಅಂತ ಯೋಚನೆ ಮಾಡಬೇಕು, ಏನದು ಅಂತ. ಆ ಯೋಚನೆ ಮಾಡದೆ ಹೋದರೆ ಬರೇ ಅವ್ಯವಸ್ಥೆ. ಯೋಚನೆ ಮಾಡದೆ ನಾವು ತಪ್ಪು ತೀರ್ಮಾನ ತೆಗೆದುಕೊಂಡ್ರೆ ನೋಡಿ, ದ್ರೌಪದಿ 5 ದೇವತೆಗಳ ಸನ್ನಿಧಾನ ಪಾತ್ರಳು. ಆ ಒಂದು ದೇಹದಲ್ಲಿ 5 ಜನ ದೇವತೆಗಳಿದ್ದಾರೆ. ಇದನ್ನು ಅರ್ಥ ಮಾಡಿಕೊಳ್ಳದೆ ಅವಳನ್ನು ತಮಾಷೆ ಮಾಡಿದರೆ ಗತಿ ಏನು? ಮತ್ತು ಎಲ್ಲಕ್ಕಿಂತ ದೊಡ್ಡದಾಗಿ ಪಾಂಚಾಲಿ ಅಂತಂದರೆ 5 ಜನ ಗಂಡಂದಿರ ಹೆಂಡತಿ ಅಂತ ಅರ್ಥ ಮಾಡ್ತಾರೆ. ಒಂದು ಶಬ್ದಜ್ಞಾನ ಬೇಡವೇ? ಪಾಂಚಾಲ ದೇಶದವಳು ಪಾಂಚಾಲಿ ಅಂತ ಇರೋದಲ್ಲಿ, 5 ಜನ ಗಂಡಂದಿರನ್ನು ಹೊಂದಿದವಳು ಅನ್ನೋ ಅರ್ಥದಲ್ಲಿ ಪಾಂಚಾಲಿ ಅಂತಲ್ಲ. ನಾವು ಎಂಥ ವಿನಾಶದ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ದೇವೆ ಗೊತ್ತಾ? ನಮಗೆ ಯಾಕೆ ಜ್ಞಾನ ಆಗ್ತಾ ಇಲ್ಲ ಅಂದರೆ ಬರೇ ಇಂತಹ ತಪ್ಪು ತಿಳುವಳಿಕೆಗಳು, ಮುಟ್ಟಾಳತನಗಳು. ನಮ್ಮ ಅಜ್ಞಾನಕ್ಕೆ ಎಣೆಯೇ ಇಲ್ಲ, ಅಪರಂಪಾರ ಅಜ್ಞಾನ. ದೇವರೇ ನಮ್ಮನ್ನು ಕಾಪಾಡಬೇಕು, ಜ್ಞಾನ ಕೊಡಬೇಕು. ಎಷ್ಟು ಅಜ್ಞಾನ ಅಂದರೆ ಯಾವುದೇ ವಿಚಾರದಲ್ಲಿ ಅಜ್ಞಾನ ಅಜ್ಞಾನ ಅಜ್ಞಾನ, ಪರಮ ಅಜ್ಞಾನ. ಅದರಿಂದ ನಾವು ದೊಡ್ಡವರನ್ನು ತಮಾಷೆ ಮಾಡಬಾರ್ದು. ಹಾಗೆ ದೊಡ್ಡವರನ್ನು ತಮಾಷೆ ಮಾಡಿದ್ದಕ್ಕೆ ಯಾರ್ಯಾರು ಏನೇನು ಕಥೆ ಆಗಿದೆ ಅಂತ ಒಂದು ಲಿಸ್ಟ್ ಕೊಡಬಹುದು. ಬಾಲಸ್ಯ ತತ್ವಮುತ್ಪತ್ತಿಂ ಮತ್ಸ್ಯೋದರ ನಿವೇತನಂ ಸಾಚಕಾಮಸ್ಯ ವೈ ಪತ್ನಿ ರತಿರ್ನಾಮ ಯಶಸ್ವಿನಿ. ಹೀಗೆ ಮಾಯಾವತಿ ಅಂತನ್ನುವ ರೂಪವನ್ನು ತೊಟ್ಟ ರತಿಯ ಬಳಿ ಆ ಮಗು ಬಂತು. ಅದು ಗಂಡು ಮಗು ಅಲ್ಲ, ಗಂಡ ಮಗು. ನಿರೂಪಿತಾ ಚಂಬರೇಣ ಸಾಸೂಪೌದನ ಸಾಧನೆ ಕಾಮದೇವಂ ಶಿಶುಂ ಬುದ್ಧ್ವಾ ಚಕ್ರೇ ಸ್ನೇಹಂ ಸದಾರ್ಭಕೆ. ನಿರೂಪಿತಾ ಚಂಬರೇಣ, ಚೆನ್ನಾಗಿ ರಸಾಯನಗಳನ್ನು ಹಾಕಿದ, ರಸಾಯನ ಕೆಮಿಕಲ್, ಅದರಿಂದ ಬೇಗ ಬೆಳೆದ ಅಂತೆ. ನಾತಿ ದೀರ್ಘೇಣ ಕಾಲೇನ ತಕಾರ್ಷ್ಣೀರೂಢ ಯೌವನ ಜನಯಾ ಮಾತನಾರೀಣಾಂ ವೀಕ್ಷಂತೀನಾಂಚ ವಿಭ್ರಮಂ. ಅವನು ಬೇಗ ಬೆಳೆದ. ಎಷ್ಟು ಬೇಗ? ಅಲ್ಲಿ ನಾತಿ ದೀರ್ಘೇಣ ಕಾಲೇನ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ರು, ರಸಾಯನೈ ಕುಮಾರಕಂ ಚತುರ್ಭಿರೇವ ವತ್ಸರೈ ಅಂತ. ಚತುರ್ಭಿರೇವ ವತ್ಸರೈ, 4 ವರ್ಷದಲ್ಲಿ ಅವನನ್ನು ದೊಡ್ಡವಳನ್ನಾಗಿ ಮಾಡಿಬಿಟ್ರು. ಯಾಕೆಂದರೆ ವಿಪರೀತ ಕೆಮಿಕಲ್ಸ್ ಹಾಕಿ. ರಸಾಯನೈ ಕುಮಾರಕಂ ಚತುರ್ಭಿರೇವ ವತ್ಸರೈ, ಅವನು 4ನೇ ವಯಸ್ಸಿನಲ್ಲೇ ದೊಡ್ಡ ಯುವಕನಾಗಿ ಬೆಳೆದು ನೋಡಿದವರಿಗೆಲ್ಲ ಅಚ್ಚರಿ ಹುಟ್ಟಿಸುವಂತಹ ಚಲುವನಾಗಿದ್ದ. ಸಾತಂ ಪತಿಂ ಪದ್ಮದಳಾಯತೆ ಕ್ಷಣಂ
ಪ್ರಲಂಬಬಾಹುಂ ನರಲೋಕಸುಂದರಂ ಸೌರೀಳಹಾಸೋತ್ತಮ ವಿಭ್ರಮೇಕ್ಷಿತೈ ಪ್ರೀತ್ಯೋಪತಸ್ಥೇರತಿರಾತ್ಮನೋಧನೈ ಪದ್ಮದಳಾಯತೆ ಕ್ಷಣಂ. ಕಮಲದಂತೆ ಅಗಲವಾದ ಕಣ್ಗಳಿರುವ ಪ್ರಲಂಬಬಾಹು, ಕೃಷ್ಣನಂತೆಯೇ ಉದ್ದವಾದ ಉರುಟಾದ ಕೈಗಳಿರುವ, ಮನುಷ್ಯ ಲೋಕದಲ್ಲೇ ಚಲುವನಾದ ಅವನನ್ನು ನಾಚಿಕೆಯಿಂದ ಕೂಡಿದ ಮುಗುಳು ನಗೆಯಿಂದ ನೋಡ್ತಾ ಕೃಷ್ಣನ ಬಳಿ ಬಂದು, ಇದು ಪ್ರದ್ಯುಮ್ನನ ಬಳಿ ಬಂದು, ತಾಮಾಹ ಭಗವಾನ್ ಕಾರ್ಷ್ಣಿ ಮಾತಸ್ತೆ ಮತಿರನ್ಯಥಾ ಮಾತೃಭಾವಮತಿಕ್ರಮ್ಯ ವರ್ತಸೆ ಕಾಮಿನಿ ಯಥಾ. ಆಗ ಪ್ರದ್ಯುಮ್ನ ಹೇಳಿದನಂತೆ, ಅಮ್ಮ, ನೀನು ನನ್ನ ತಾಯಿಯೇ ವಿನಃ ನನ್ನ ಹೆಂಡತಿಯಾಗುವವಳಲ್ಲ, ಪ್ರೇಯಸಿಯ ತರಹ ಯಾಕೆ ನೋಡ್ತಾ ಇದ್ದಿ? ಉವಾಚ ಕಾರ್ಷ್ಣಿರಂಬತೆ ಕುಚೇಷ್ಟಿತಂ ಕಥಂತ್ವಿತಿ. ಒಳ್ಳೆ ಹುಡುಗಿಯ ತರಹ ಕಡಗಣ್ಣಿನಿಂದ ನೋಡೋದು, ಪ್ರೀತಿಯಿಂದ ಮುಖ ಅರಳುತ್ತೋದು, ಕಾಮದ ಸಂಜ್ಞೆಗಳನ್ನು ಮನಸ್ಸಿನಲ್ಲಿ ತೋರೋದು, ಈಗೆಂತರಿದು ಅಂದ. ರತಿರುವಾಚ ಭವಾನ್ ನಾರಾಯಣ ಸುತಃ ಶಂಬರೇಣಾಹೃತೋ ಗೃಹಾತ್ ಅಹಂತೇಧಿಕೃತಾ ಪತ್ನಿ ರತಿ ಕಾಮೋ ಭವಾನ್ ಪ್ರಭೋ. ಅದಕ್ಕೆ ಅವಳು ಹೇಳಿದಳಂತೆ, ನೀನು ಶಂಬರನ ಮಗ ಅಲ್ಲ, ನಂಬರ್ 1. ನಾನು ಶಂಬರನ ಹೆಂಡತಿ ಅಲ್ಲ, ನಂಬರ್ 2. ನೀನು ಯಾರು ಅಂತಂದರೆ ಕಾಮ, ನಾನು ರತಿ. ಏಷತ್ವಾಂ ನಿರ್ದಚಂ ಸಿಂಧೌ ಆಕ್ಷಿಪಚ್ಛಂಬರೋ ಸುತಃ ಮತ್ಸ್ಯೋಗ್ರಸಿತ್ತದುದರಾತ್ ಯಹ ಪ್ರಾಪ್ತೋ ಭವಾನ್ ಪ್ರಭೋ. ನೋಡು, ನೀನಿನ್ನೂ ಪುಟ್ಟ ಮಗು, ಹಲ್ಲು ಕೂಡ ಮೊಳೆಯದ ಮಗು. ನೀನು ತಗೊಂಡು ಹೋಗಿ ದಾಟಂತ ಶಂಬರಾಸುರ ಸಮುದ್ರದೊಳಗಡೆ ಹಾಕಿದ. ಆ ಕಡಲೊಳಗಿನ ಒಂದು ಮೀನು ನಿನ್ನನ್ನು ನುಂಗಿತು, ಸುತ್ತಕೊಂಡು ನಮ್ಮಲ್ಲಿಗೆ ಬಂತು. ಪುತ್ರ ಸ್ನೇಹ ಕುಲಾದೀನ ವಿವತ್ಸ ಗೌರವಾತುರ ತಮಿಮಂ ಜಹಿ ದುರ್ದರ್ಶಂ ದುರ್ಜಯಂ ಶತ್ರುಮಾತ್ಮನಃ. ಹೇಳು, ಈ ಶಂಬರನನ್ನು ಕೊಲ್ಲು. ಮಗನ ಮೇಲಿನ ಉತ್ಕಟವಾದ ಪ್ರೀತಿಯಿಂದ ಕಣ್ಣೀರಿಗೆರೆಯುತ್ತಾ ಇದ್ದಾಳೆ. ಪರಿಶೋಚತಿತೆ ಮಾತಾ ಕುರರೀವ ಮೃತ ಪ್ರಜಾ. ಮರಿಯನ್ನು ಕಳೆದುಕೊಂಡ ಕುರರ ಪಕ್ಷಿಯಂತೆ ನಿನ್ನ ತಾಯಿ ಓತು ಕೂಗ್ತಾ ಇದ್ದಾಳೆ. ಅವಳನ್ನು ಸಂತಸಗೊಳಿಸು. ಪ್ರಭಾಷ್ಯೈವಂ ದದೌ ವಿದ್ಯಾಂ ಪ್ರದ್ಯುಮ್ನಾಯ ಮಹಾತ್ಮನೆ ಮಾಯಾವತಿ ಮಹಾಮಾಯಾ ತರವ ಮಾಯಾ ವಿನಾಚಿನೀಂ. ಆಮೇಲೆ ಈ ರೀತಿಯಾಗಿ ನುಡಿದು ಪ್ರದ್ಯುಮ್ನನಿಗೆ ಉಪದೇಶ ಮಾಡಿದ್ದಂತೆ. ಯಾವ ಉಪದೇಶ? ಪರಶುರಾಮನ ಮಂತ್ರವನ್ನು ಉಪದೇಶ ಮಾಡಿದಳು. ಅವನಿಗೆ ಎಲ್ಲ ಸಾಮರ್ಥ್ಯ ಬಂತು. ಸಚ ಶಂಬರಮಭ್ಯೇತ್ಯ ಸಂಯುಗಾಯ ತಮಾಹ್ವಯತ್ ಅವಷ್ಟಭ್ಯೌಷ್ಟಮಾಕ್ಷೇಪೈ ಕ್ಷಿಪನ್ ಸಂಜನಯನ್ ಕಲಿಂ. ಪ್ರದ್ಯುಮ್ನ ಸೀದ ಶಂಬರನ ಬಳಿಗೆ ಹೋಗಿ ಅವನನ್ನು ಕೆಣಕಿ ಸೆಳೆದು ಚುಚ್ಚಿ ಮಾತಿನಿಂದ ಎಬ್ಬಿಸಿದ. ಸೋಧಿಕ್ಷಿಪ್ತೋ ದುರ್ವಚೋಭಿ ಪದಾಹತೈವೋ ರಗಃ ನಿಶ್ಚಕ್ರಾಮ ಗದಾಪಾಣಿರಮರಚಾತ್ತಾಮ್ರಲೋಚನ. ಅವನು ಚುಚ್ಚು ಮಾತುಗಳಿಂದ ನೊಂದು ಕಾಲಿನಲ್ಲಿ ತುಳಿಯಲ್ಪಟ್ಟ ಹಾವಿನಂತೆ ಕೆಣಕಿ ಎದ್ದು ಗದಾಪಾಣಿ ಗದೆಯನ್ನು ಕೈಯಲ್ಲಿ ಹಿಡಿದು ಹೊರಬಂದ. ಅಮರ್ಷಾತ್ ತಾಮ್ರಲೋಚನ, ಸಿಟ್ಟಿನಿಂದ ಕಣ್ಣೆಲ್ಲ ಕೆಂಪಾಗಿತ್ತು. ಗದಾಮಾವಿಧ್ಯತರತ ಪ್ರದ್ಯುಮ್ನಾಯ ಮಹಾತ್ಮನೆ ಪ್ರಕ್ಷಿಪ್ಯ ವ್ಯನದನ್ನಾದಂ ವಜ್ರ ನಿರ್ಘೋಚ ನಿಷ್ಠುರಂ. ಸಿಡಿಲಿನಂತೆ ಇರುವ ಆ ಗದೆಯಿಂದ ಹೊಡೆದ. ತಾಮಾಪತಂತೀಂ ಭಗವಾನ್ ಪ್ರದ್ಯುಮ್ನೋ ಗದಯಾ ಗದಾಂ ಅಪಾಸ್ಯ ಶತ್ರವೇ ಕ್ರುದ್ಧ ಪ್ರಾಹಿಣೋತ್ ಸ್ವಗದಾಂ ನದನ್. ತನ್ನೆಡೆಗೆ ನುಗ್ಗಿ ಬರುತ್ತಿರುವ ಆ ಗದೆಯಿಂದ ಹೊಡೆದು ಆಚೆ ಹಾಕಿದ. ಸಚ ಮಾಯಾಂ ಸಮಾಶ್ರಿತ್ಯ ದೈತೇಯೀಂ ಮಯದರ್ಶಿತಾಂ ನಿರ್ಮಮೇಶ್ಮಮಯಂ ವರ್ಷಂ ಕಾರ್ಷ್ಣೌ ವೈಹಾಯತೋತುರಹಾಂ. ಅವನೇನು ಮಾಡಿದ? ದೈತ್ಯ ಮಾಯವನ್ನೆಲ್ಲ ಪ್ರಯೋಗ ಮಾಡಿದ. ಮಯ ಇನ್ವೆಂಟ್ ಮಾಡಿದ ವಿದ್ಯೆ ಮಾಯಿ. 3 ಮಾಯಾ ಶಬ್ದಕ್ಕೆ 3 ಅರ್ಥ ಇದೆ. ಒಂದು, ಪರಮಾತ್ಮನ ಇಚ್ಛೆಯನ್ನು ಮಾಯಾ ಅಂತ ಕರೀತಾರೆ. ಇನ್ನೊಂದು, ಲಕ್ಷ್ಮೀದೇವಿಯನ್ನು ಮಾಯಾ ಅಂತ ಕರೀತಾರೆ. ಇನ್ನೊಂದು, ಮಯ ಇನ್ವೆಂಟ್ ಮಾಡಿದ ಜಾದೂ ವಿದ್ಯೆಯನ್ನು ಮಾಯಾ ಅಂತ ಕರೀತಾರೆ. ನಾವು ಈ ಕಡೆ ಮಾಯಾ ಅರ್ಥ ಆಯಿತು, ಉಳಿದೆರಡು ಮಾಯಾ ಅರ್ಥ ಆಗಲಿಲ್ಲ.
ಆ ಮಯ ಹೇಳಿಕೊಟ್ಟ ವಿದ್ಯೆಯನ್ನು ಅವಲಂಬಿಸಿ ಅವನು ಏನೇನೋ ಆಕ್ರಮಣ ಮಾಡಿದ. ಬಾಧ್ಯಮಾನೋಷ್ಮವರಚೇಣ ರೌಗ್ಮಿಣೇಯೋ ಮಹಾರಥ ಸತ್ವಾತ್ಮಿಕಾಂ ಮಹಾವಿದ್ಯಾಂ ತರವಮಾಯೋಪವರ್ಧಿನೀಂ. ಆಗ ಪ್ರದ್ಯುಮ್ನ ಪರಶುರಾಮನನ್ನು ದೇವತೆಯಾಗಿ ಹೊಂದಿರುವ ವಿದ್ಯೆಯನ್ನು ಪ್ರಯೋಗ ಮಾಡಿದ. ಎಲ್ಲ ನಾಶ ಆಯಿತು. ಅದೆಲ್ಲ ತಾಮಸ, ಇದು ಸಾತ್ವಿಕ. ಮಂತ್ರಗಳಲ್ಲಿಯೂ ಸಾತ್ವಿಕ ಮಂತ್ರ, ರಾಜಸ ಮಂತ್ರ, ತಾಮಸ ಮಂತ್ರ ಅಂತ ಮೂರುಂಟು. ಸಾತ್ವಿಕ ಮಂತ್ರದ ಲಕ್ಷಣ ಏನು ಅಂತಂದರೆ, ಯಾವುದನ್ನು ಪ್ರಯೋಗ ಮಾಡಿದರೆ, ಯಾವುದನ್ನು ಚಿಂತನೆ ಮಾಡಿದರೆ ಮನಸ್ಸು ಶಾಂತವಾಗಿರುತ್ತೆ, ಸಿದ್ಧಿ ನಿಧಾನ ಆಗತ್ತೆ. ರಾಜಸ ಮಂತ್ರದ್ದೇನು ಅಂತಂದರೆ ಮಧ್ಯಮವಾಗಿ ಸ್ವಲ್ಪ ಮನಸ್ಸು ಉದ್ವೇಗವನ್ನು ಹೊಂದುತ್ತೆ. ಅದೇ ರೀತಿ ಅದರ ಪ್ರಾಪ್ತಿಯು ಅಭೀಷ್ಟ ಪ್ರಾಪ್ತಿಯೂ ಆಗ್ತದೆ. ಆದರೆ ತಾಮಸ ಮಂತ್ರ ಕೂಡಲೇ ಸಿದ್ಧಿಯಾಗಿಬಿಡತ್ತೆ. ಆದರೆ ಅದು ಕೊಡುವ ಉದ್ವೇಗ ಶತ್ರುವಿಗೂ ಬೇಡ. ಆ ಉಚ್ಚಿಷ್ಟ ಗಣಪತಿ ಮಂತ್ರ ರಾತ್ರಿ ಇಡೀ ಕುಳಿತು ಆರಾಧನೆ ಮಾಡೋದು, ಅದಕ್ಕೆ ಬಳಸುವ ವಸ್ತುಗಳು, ಅದನ್ನೆಲ್ಲ ನೀವು ಈಗ ಕೇಳೋ ಸ್ಟೇಜಲ್ಲಿ ಇಲ್ಲ. ನಾನದನ್ನು ಈಗ ಹೇಳಬಾರದು, ನೀವು ಅದನ್ನು ಕೇಳಲೂಬಾರದು. ಮೃಚ್ಛಕಟಿಕಾ ನಾಟಕದಲ್ಲಿ ಒಂದು ಮಾತು ಬರುತ್ತೆ, ನಾವು ಯಾಮಿಲರು ಸ್ವಾಮಿ ಯಾಮಿಲರು, ನಮ್ಮ ಬಗೆಗೆ ನೀವು ಕೇಳಬಾರದು, ನಾವು ಹೇಳಬಾರದು ಅಂತ. ಆ ಥರ. ಅದರಿಂದಾಗಿ ಈ ಪರಶುರಾಮನ ಮಂತ್ರ ಇದೆಯಲ್ಲ, ಅದು ಸತ್ವಾತ್ಮಿಕಾಂ, ಸತ್ವಗುಣದಿಂದ ಕೂಡಿದ್ದು. ಅದು ಯಾರ ಯೋಗ್ಯತೆ ಎಷ್ಟು ಇದೆಯೋ ಅಷ್ಟಷ್ಟು ಸಿದ್ಧಿಯಾಗ್ತಾ ಹೋಗುತ್ತೆ. ಆ ಮಂತ್ರವನ್ನು ಬಳಸಿದ. ತಥೋ ಗೌಹ್ಯಕ ಗಾಂಧರ್ವ ಪೈಶಾಚೋರಗರಾಕ್ಷತೀ ಪ್ರಾಯುಂತ ಶತಚೋ ದೈತ್ಯ ಕಾಷ್ಟರ್ವ್ಯಧಮಯತ್ಸತಾ. ಅವನು ಇನ್ನೂ ಬೇರೆ ಬೇರೆ ಮಾಯೆಗಳನ್ನು ಪ್ರಯೋಗ ಮಾಡಿದ. ಅದೆಲ್ಲವನ್ನು ಒಂದೇ ಮಂತ್ರದಿಂದ, ಏಕಮೂಲಿಕಾ ಪ್ರಯೋಗ ಅಂತ ಕರೀತಾರೆ ನಮ್ಮಲ್ಲಿ. ಎಲ್ಲದಕ್ಕೂ ಒಂದೇ ಮಂತ್ರ. ಅದರಿಂದಲೇ ಎಲ್ಲವನ್ನು ಶಮನ ಮಾಡಿದ. ನಿಶಾತಮಸಿ ಮುದ್ಯಮ್ಯ ಸಕಿರೀಟಂ ತಕುಂಡಲಂ ಶಂಭರಸ್ಯ ಚರಕ್ಕಾಯಾತ್ ತಾಮ್ರಶ್ಮಶ್ರುವೋ ಜತಾಹರತ್. ಚೂಪಾದ ಕತ್ತಿಯನ್ನು ತೆಗೆದುಕೊಂಡು ಕೆಂಪು ಗಡ್ಡ ಇರುವ, ಮೀಸೆ ಇಲ್ಲದ ಶಂಬರಾಸುರನ ತಲೆಯನ್ನು ಕತ್ತರಿಸಿದ. ತಾಮ್ರಶ್ಮಶ್ರು ಓಜಸ ಅಹರತ್. ಆಕೀರ್ಯಮಾಣೋ ದಿವಿಜೈ ಸ್ತುವದ್ಧಿ ಕುಸುಮೋತ್ಕರೈ ಭಾರ್ಯಯಾಂಬರಚಾರಿಣ್ಯ ಪುರಂ ನೀತೋ ವಿಹಾಯತ. ಹೀಗೆ ಶಂಬರಾಸುರನನ್ನು ಕತ್ತರಿಸಿ ಅದೇ ವಿದ್ಯೆಯಿಂದ ಆಕಾಶದ ಮೇಲೇರಿ ಹೆಂಡತಿಯೊಡಗೂಡಿ ಸೀದ ಬಂದು ಕೃಷ್ಣನ ಅಂತಃಪುರದಲ್ಲಿ ಇಳಿದ. ಅಂತಃಪುರವರಂ ರಾಜನ್ ಲಲನಾಚತ ಶಂಕುಲಂ ವಿವೇಚ ಪತ್ನ್ಯಾ ಗಗನಾದ್ವಿದ್ಯುತೇವ ಬಲಾಹಕಃ. ತನ್ನ ಹೆಂಡತಿ ಮಾಯಾವತಿಯೊಡಗೂಡಿದ್ದ ಪ್ರದ್ಯುಮ್ನ ಹೇಗೆ ಇದ್ದ ಅಂದರೆ, ವಿದ್ಯುತೇವ ಬಲಾಹಕಃ, ಮಿಂಚಿನಿಂದೊಡಗೂಡಿದ ಮೋಡದಂತೆ ಇದ್ದ. ತಂ ದೃಷ್ಟ್ವಾ ಜಲದಶ್ಯಾಮಂ ಪೀತಕೌಚೇಯವಾತತಂ ಪ್ರಲಂಬ ಬಾಹುಂ ತಾಮ್ರಾಕ್ಷಂ ಸುಸ್ಮಿತಂ ರುಚಿರಾನನಂ. ಅವನು ಕೃಷ್ಣನ ನೀಲಿಯ ಬಣ್ಣದಲ್ಲಿದ್ದ. ಅವನು ಕೂಡ ಹಳದಿ ಬಣ್ಣದ ಬಟ್ಟೆಯುಟ್ಟಿದ್ದ. ಪ್ರಲಂಬ ಬಾಹುಂ, ಚಂದದ ಉರುಟಾದ ಉದ್ದವಾದ ಮುಳ್ಪುಗಳು, ತೋಳುಗಳು. ಸುಸ್ಮಿತಂ, ಮುಗುಳು ನಗು. ರುಚಿರಾನನಂ, ಚಂದದ ಮೋರೆ. ಅಲಂಕೃತ ಮುಖಾಂಬೋಜಂ ನೀರವಕ್ರಾಳಕಾಳಿಭಿ. ಗುಂಗುರು ಕೂದಲು, ಅದು ನೀಲಿ ಬಣ್ಣದ ಗುಂಗುರು ಕೂದಲು. ಕೃಷ್ಣಂ ಮತ್ವಾ ಸ್ತ್ರೀಯೋ ಭೀತ ನಿಲಿಲ್ಯುಸ್ತತ್ರ ತತ್ರ. ಕೃಷ್ಣನೇ ಬಂದ ಅಂತ ಕೆಲವರೆಲ್ಲ ನೋಡಿದರಂತೆ. ಅಥತಾಮಸಿತಾಪಾಂಗಿ ವೈದರ್ಭಿ ವಲ್ಗುಭಾಚಿಣಿ ಅಸ್ಮರತ್ ಸ್ವಸುತಂ ನಷ್ಟಂ ಸ್ನೇಹಸ್ನುತ ಪಯೋಧರ. ರುಕ್ಮಿಣಿ ನೋಡ್ತಾ ಇದ್ದಾಳೆ, ಅವಳ ಎದೆಯುಕ್ಕಿ ಬಂತಂತೆ. ಇದು ನನ್ನ ಮಗು ಇರಬೇಕಲ್ವಾ, ನನ್ನ ಮಗು ಇದ್ದಿದ್ರೆ ಹೀಗೇ ಇತ್ತಲ್ವಾ ಅಂತ ಅಂದುಕೊಂಡ್ಲಂತೆ. ಉಪಧಾರ್ಯ ಶನೈರೀಚ ದ್ವೈಲಕ್ಷಣ್ಯೇನ ಯೋಚಿತಃ ಪ್ರತ್ಯುಜ್ಜಗ್ಮು ಪ್ರಮೋಜಿತಾ ಸಸ್ತ್ರೀರತ್ನಂ ಶುಚಿಸ್ಮಿತಾ. ಆಮೇಲೆ ಉಳಿದ ಹೆಣ್ಣು ಮಕ್ಕಳಿಗೆಲ್ಲ ಕೃಷ್ಣನ್ ಥರನೇ ಇದ್ದಾನೆ, ಆದರೆ ಕೃಷ್ಣ ಅಲ್ಲ ಅಂತ ಬಂದು ಸುತ್ತುಕೊಂಡ್ರು. ಕೋನ್ವಯಂ ನರವೈಡೂರ್ಯ ಕಸ್ಯ ವಾ ಕಮಲೇಕ್ಷಣ ಧೃತ ಕಯಾವಾ ಜಠರೇಕೇಯಂ ಲಬ್ಧಾತಕೇನವಾ.
ಯಾರಿದು? ಮನುಷ್ಯರಲ್ಲಿ ಉತ್ತಮನಂತೆ ತೋರ್ತಾ ಇದ್ದಾನೆ. ಕೃಷ್ಣನಂತೆಯೇ ಅಗಲವಾದ ತಾವರೆಯ ಕಣ್ಣು ಇವನದ್ದು. ಇವನನ್ನು ಹೊಟ್ಟೆಯಲ್ಲಿ ಹೊತ್ತ ಮಹಾಭಾಗ್ಯಳು ಯಾರೋ ಅಂತ ಅಂದುಕೊತಾ ಇದ್ದಾಳೆ. ಮಮ ಚಾಪ್ಯಾತ್ಮಜೋ ನಷ್ಟೋ ನೀತೋ ವಾ ಸೂತಿಕಾಗ್ರಹಾತ್ ಏತತ್ತುಲ್ಯ ವಯೋರೂಪೋ ಯದಿ ಜೀವತಿ ಕುತ್ರಚಿತ್. ಎಲ್ಲಿಯಾದರೂ ನನ್ನ ಮಗ ಬದುಕಿದ್ರೆ ಹೀಗೇ ಇರ್ತಿದ್ದ ಅಂತ ಅಂದುಕೊಂಡ್ಲಂತೆ. ಏವಂ ಮೀಮಾಂಸಮಾನಾಯಾಂ ವೈದರ್ಭ್ಯಾಂ ದೇವಕೀ ಸುತಃ ದೇವಕೀ ವಸುದೇವಾಭ್ಯಾಂ ನಾರದೇನ ಮಹಾತ್ಮನ ಅನ್ಯೈಶ್ಚ ಯಾದವಶ್ರೇಷ್ಠೈಃ ಉತ್ತಮ ಶ್ಲೋಕ ಆವಿಚತ್ ವಿದಿತಾರ್ಥೋಪಿ ಭಗವಾನ್ ಸ್ತೂಷ್ಣೀಮಾತ ಜನಾರ್ದನಃ. ಈ ರೀತಿಯಾಗಿ ರುಕ್ಮಿಣಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಕೃಷ್ಣ ವಸುದೇವ ದೇವಕಿ ಮತ್ತು ನಾರದರೊಡಗೂಡಿ ಅಲ್ಲಿಗೇ ಬಂದ. ಉಳಿದವರು ಕೂಡ ಬಂದರು. ವಿದಿತಾರ್ಥೋಪಿ ಭಗವಾನ್, ದೇವರಿಗೆಲ್ಲ ಗೊತ್ತಿದೆ. ತೂಷ್ಣೀಮಾತ ಜನಾರ್ದನ ಸುಮ್ಮನೆ ಇದ್ದ ಅಂತೆ. ನಾರದೋ ಕಥಯತ್ ಸರ್ವಂ ಚಂಬರಾಹರಣಾದಿಕಂ ತಚ್ಛ್ರುತ್ವಾ ಮಹದಾಶ್ಚರ್ಯಂ ಕೃಷ್ಣಾಂತಃಪುರಯೋಚಿತಃ. ನಾರದರು ಎಲ್ಲವನ್ನ ತೆರೆದು ಹೇಳಿದರು. ಇದು ಯಾರೂ ಅಲ್ಲ ಕೃಷ್ಣ, ನಿನ್ನ ಮಗ ವಾಸುದೇವಿ. ಅವನನ್ನು ಚಂಬರ ಎತ್ಕೊಂಡು ಹೋಗಿದ್ದ. ಅದೇ ಇದು 4 ವರ್ಷದ ಹಿಂದಿನ ಕಥೆ. ಅನ್ಯೈಶ್ಚ ಯಾದವ ಶ್ರೇಷ್ಠೈ ಉತ್ತಮ ಶ್ಲೋಕ ಆವಿಚತ್ ದೇವಕೀ ವಸುದೇವೋ ಚ ಕೃಷ್ಣರಾಮೋ ತಥಾ ಸ್ತ್ರೀಯ ದಂಪತೀತೌ ಪರಿಶ್ಚಜ್ಯ ರುಕ್ಮಿಣೀ ಚ ಯಯುರ್ಮುದಂ. ಎಲ್ಲರೂ ಅಪ್ಪಿ ಸಂತೋಷಪಟ್ಟರು ಅವನನ್ನು. ನಷ್ಟಂ ಪ್ರದ್ಯುಮ್ನ ಮಾಯಾತ ಮಾಕರ್ಣ್ಯದ್ವಾರಕೌಕತಃ ಅಹೋಮೃತ ಯುವಾಯಾತೋ ಬಾಲೋ ದಿಷ್ಟೇತಿ ಚಾಬ್ರುವನ್. ಪ್ರದ್ಯುಮ್ನ ಬಂದಿದ್ದಾನೆ ಅಂತನ್ನುವ ಸುದ್ದಿ ದ್ವಾರಕೆ ಇಡೀ ಹಬ್ಬಿದಾಗ ಎಲ್ಲರೂ ಅಂದ್ರಂತೆ, ಅಯ್ಯೋ ಕೃಷ್ಣ ತನ್ನ ಗುರುಗಳಿಗೆ ಸತ್ತು ಹೋದ ಮಗನನ್ನು ಕೊಟ್ಟ, ಅವನ ಮಗನ ಕಥೆಯೂ ಹಾಗೆ ಆಯಿತು, ಸತ್ತು ಹೋದವನೇ ಮರಳಿ ಬಂದಂತಾಗಿದೆ ಎಂದ್ರಂತೆ. ಎಂ ವೈ ಮಹುಪಿತೃತರೂಪ ನಿಜೇತ ಭಾವ ತನ್ಮಾತರೋ ಮನಸಿಜಾರ್ದ್ರ ಹೃದೋರುಭಾವ ಚಿತ್ರಂ ನ ತತ್ಕಲರಮಾಸ್ಪದಬಿಂಬಭೂತೆ ಕಾಮೇ ಸ್ಮೃತೇಕ್ಷ ವಿಷಯೇ ಕಿಮುತಾನ್ಯನಾರ್ಯ. ಆ ದ್ವಾರಕೆಯ ಹುಡುಗಿಯರೆಲ್ಲ ಕೃಷ್ಣನಂತೆ ಇರುವ ಇವನನ್ನು ನೋಡಿ ಓಹ್ ಎಂಥ ಚಲುವು ಅಂತ ಅಂದುಕೊಂಡ್ರಂತೆ. ಅದೇನು ಆಶ್ಚರ್ಯ. ಚಿತ್ರಂ ನ ಚೈತತ್, ಕೃಷ್ಣ ಬಿಂಬ, ಇವನು ಪ್ರತಿಬಿಂಬ. ಕೃಷ್ಣನನ್ನು ಆ ರೀತಿ ಆರಾಧನೆ ಮಾಡಿದ್ರಿಂದಾಗಿ ಇವನಿಗೆ ಈ ರೀತಿ ರೂಪ ಸಿಕ್ಕಿದೆ ಅಂತ ಹೇಳಿದ್ರಂತೆ. ಯಾರಲ್ಲಿ ದೊಡ್ಡವರಲ್ಲಿ ಏನನ್ನು ಆರಾಧನೆ ಮಾಡ್ತೇವೋ ಅದು ಹುಡುಗಿ ಸಿಗುತ್ತೆ. ಜ್ಞಾನವನ್ನು ಆರಾಧನೆ ಮಾಡಿದ್ರೆ ಜ್ಞಾನ ಸಿಗ್ತದೆ, ರೂಪವನ್ನು ಆರಾಧನೆ ಮಾಡಿದ್ರೆ ರೂಪ ಸಿಗ್ತದೆ. ಹಾಗೆ ಅನ್ನುವಲ್ಲಿಗೆ 68ನೇ ಅಧ್ಯಾಯ. ಪೌಂಡ್ರಕೋ ನಾಮ ರಾಜ ವೈ ತಸ್ಮಿನ್ ಕಾಲೇ ಕುರುದ್ವಹ. ಈ ರೀತಿ ಕೃಷ್ಣನ 30ನೇ ವಯಸ್ಸಿನಿಂದ ದಿಗ್ಗ ಅಂತ ಹೇಳಿ 68, 69 ಕಾರಿಬಿಡ್ತಾರೆ. ಅದೇ ನಾನು ಭಾಗವತದ ಕಥೆಯಲ್ಲಿ ಮತ್ತೆ ಮತ್ತೆ ಹೇಳಲಿಕ್ಕೆ ಬಯಸ್ತೇನೆ, ಬೇರೆ ಬೇರೆ ಶೈಲಿಗಳಲ್ಲಿದೆ. ಭಾಗವತದಲ್ಲಿ ಇರುವ ಒಂದೊಂದು ಅಧ್ಯಾಯ ಅದರ ಒಳಗಡೆ ಇರುವ ಗೋಮೂತ್ರಿ, ಪ್ರಘಸ, ಉಕ್ಷಣ ಇತ್ಯಾದಿಗಳಿಂದ ಭಾಗವತದ ರಚನೆಯ ಬಗ್ಗೆ ವೇದವ್ಯಾಸರಿಗೆ ನಾರದರು ಹೇಳಬೇಕಾದ್ರೆ ಸಮಾಧಿನಾನುಸ್ಮರ ಯದ್ವಿಚೇಷ್ಟಿತಂ ಅಂದರು. ಸ್ವಾಮಿ ವೇದವ್ಯಾಸರೇ ಸಮಾಧಿ ಭಾಷೆಯಲ್ಲಿ ಹೇಳಿ ಅಂದರು. ಸಮಾಧಿ ಅಂದರೆ ಇದ್ದದ್ದನ್ನು ಇದ್ದಂತೆ ಹೇಳುವುದು ಅಂತ ಅರ್ಥ. ದರ್ಶನ ಅಂದರೆ ಇದ್ದದ್ದನ್ನು ಕಂಡಂತೆ ಹೇಳುವುದು. ಗುಹ್ಯ ಅಂದರೆ ಇದ್ದದ್ದನ್ನು ಮುಚ್ಚಿಟ್ಟು ಹೇಳುವುದು. ಇದರಲ್ಲಿ ಪರ್ಮಿಟೇಷನ್ ಕಾಂಬಿನೇಷನ್ 21 ರೀತಿ ಉಂಟು. ಇದರ ಪರ್ಮಿಟೇಷನ್ ಕಾಂಬಿನೇಷನ್ 89 ರೀತಿ ಇದೆ. ಅದಲ್ಲದೆ ಈ ರೀತಿಗಳು ಬೇರೆ. ಈ 100 ರೀತಿ 81 ಭಾಷೆ ಇವುಗಳನ್ನು ತಿಳಿಯದೇ ಹೇಳಿದರೆ ನಿರಯಂ ಯಾತಿ, ನರಕಕ್ಕೆ ಹೋಗ್ತಾನೆ ಪುರಾಣ ಹೇಳುವವ. ಅದರಿಂದಾಗಿ ಎಚ್ಚರದಿಂದ ಇರಬೇಕು. ಎಷ್ಟು ಅಧ್ಯಯನ ಮಾಡಿದ್ರೂ ಸಾಲದು. ಯಾಕೆಂದ್ರೆ ಎಷ್ಟು ಅಧ್ಯಯನ ಮಾಡಿದ್ರೂ ಪ್ರಮಾದ ಉಂಟಾಗುತ್ತೆ. ನಾವೇನೋ ಅಂದ್ಕೊಂಡಿರ್ತೀವಿ, ಏನೋ ಹೇಳಿಬಿಟ್ಟಿರ್ತೇವೆ. ಅದರಿಂದಾಗಿ ಮತ್ತೆ 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 ನಾವು ಅದನ್ನು ಅಡ್ಮಿಟ್ ಮಾಡಬೇಕು, ನೋಡಿ ಇದು ಇದಮಿತ್ತಮ್ ಅಂತ ಹೇಳಿ ತಿಳ್ಕೊಳ್ಬೇಕು. ಹೀಗಾಗಿ
ಅದು ನಿರಂತರ ಕಲಿಕೆ. ಪೌರಾಣಿಕ ಅಥವಾ ಪುರಾಣ ಅಂತ ಹೇಳಿದ್ರೆ ಅದು ಬೇಗ ಅರ್ಥ ಆಗುವಂಥ ಸಂಗತಿಯೇ ಅಲ್ಲ. ಆದರೆ ಇವತ್ತು ದೊಡ್ಡ ಪುರಾಣ ಅಂತೇವೆ. ಅಲ್ಲ, ಪುರಾಣ ಬಹಳ ಮೋಹಕ, ಬಹಳ ಕಷ್ಟ ಇರುತ್ತೆ. ಪುರಾಣ ಅರ್ಥ ಮಾಡ್ಕೊಳ್ಳೋದೇ ಭಾರಿ ಕಷ್ಟ. ಪೌಂಡ್ರಕೋನ ಅದರಿಂದಾಗಿ ಸೀದಾ 69ನೇ ವಯಸ್ಸಿಗೆ ಜಿಗಿದದ್ದು. ಪೌಂಡ್ರಕೋ ನಾಮ ರಾಜ ವೈ. ಪೌಂಡ್ರಕ ಅಂತ ಅದು ಗೊತ್ತಿದೆ, ವಾಸುದೇವ, ವಸುದೇವನ ಮಗನೇ ಅವನು ಕೂಡ. ಆದರೆ ವಾಸುದೇವ ಅಂತ ಹಾಕೊಳ್ಳೋ ಹಾಗಿಲ್ಲ. ಪುತ್ರಿಕಾ ಪುತ್ರ ಧರ್ಮದಿಂದ ಹುಟ್ಟಿದವರು ಅಪ್ಪನ ಹೆಸರು ಹಾಕೊಳ್ಳೋ ಹಾಗಿಲ್ಲ. ವೀರ್ಯದಾನ ಮಾಡಿದವನ ಹೆಸರನ್ನು ಈಗ ಗುಪ್ತವಾಗಿಟ್ಟಿರ್ತಾರೆ, ಆವಾಗ ತೆರೆದಿಡ್ತಾ ಇದ್ರು. ಅವನು ಇನ್ಶಿಲ್ ಹಾಕೊಂಡು ನೀವು ಓಡಾಡ್ಲಿಕ್ಕೆ ಬರೋಲ್ಲ ಅಲ್ವಾ? ವೀರ್ಯದಾನವನ್ನು ಪಡೆದುಕೊಂಡ ಒಂದು ಮಗುವಿಗೆ ಸರೋಗೇಟ್ ಮದರ್ ಇರ್ತಾಳೆ. ಅವಳು ಯಾವುದೋ ಒಂದು ಕಾಲದಲ್ಲಿ ನಾನು ಸರೋಗೇಟ್ ಮದರ್ ಆಗಿದ್ದೆ ಅಂತ ಹೇಳಿ ಆ ಮಗನ ಮೇಲೆ ಅಧಿಕಾರ ಚಲಾಯಿಸಲಿಕ್ಕೆ ಆಗೋದಿಲ್ವೋ? ಯಾಕೆ ಅಂತಂದರೆ ದುಡ್ಡನ್ನು ತೆಗೆದುಕೊಂಡು ಅದನ್ನು ಆ ಅಂಶವನ್ನು ಬಿಟ್ಬಿಟ್ಟಿರ್ತಾಳೋ. ಅದೇ ರೀತಿ ಪುತ್ರಿಕಾಪುತ್ರ ಧರ್ಮದಲ್ಲಿ ಅವನು ತಂದೆ ಮಗನ ಮೇಲೆ ಅಧಿಕಾರ ಸ್ಥಾಪನೆ ಮಾಡೋ ಹಾಗಿಲ್ಲ, ಹಾಗೆ ಮಗ ತಂದೆಯ ಹೆಸರು ಹಾಕ್ಕೊಳ್ಳೋ ಹಾಗಿಲ್ಲ. ಈಗ PhD ಮಾಡಿದವರು PhD ಅಂತ ಹಾಕೋಬೇಕು, ಡಾಕ್ಟ್ರ್ ಅಂತ ಹಾಕೊಳ್ಳಿಕ್ಕಿಲ್ಲ ಕಾನೂನಿನ ಪ್ರಕಾರ. ಡಾಕ್ಟ್ರು ಅಂತ ಯಾರು ಹಾಕೋಬೋದು ಅಂತಂದರೆ ಯಾರಿಗೆ ಗೌರವ ಡಾಕ್ಟರೇಟ್ ಸಿಕ್ಕಿರುತ್ತೆ ಅವ್ರು ಮಾತ್ರ ಡಾಕ್ಟ್ರು ಅಂತ ಹಾಕೋಬೋದು, ಬೇರೆಯವ್ರು ಹಾಕೊಳ್ಳಿಕ್ಕಿಲ್ಲ. ಸರಿಯಾಗಿ ಕೇಸ್ ಹಾಕಿದ್ರೆ ಇಲ್ಲಿ ಡಾಕ್ಟ್ರು ಅಂತ ಹಾಕೊಳ್ಳೋರಲ್ಲ, PhD ಮಾಡಿದ್ದು ಡಾಕ್ಟ್ರು ಅಂತ ಹಾಕೊಳ್ಳೋರೆಲ್ಲ ಒಳಗಡೆ ಹೋಗ್ಬಿಡ್ಬೇಕಾಗತ್ತೆ. ದೇವರ ದಯೆಯಿಂದ ಅಷ್ಟೊಂದು ಸ್ಟ್ರಿಕ್ಟ್ ಆಗಿಲ್ಲ ಕಾನೂನು. ಇಲ್ಲ ಅಂತಂದರೆ ಈ PhD ಡಾಕ್ಟ್ರುಗಳು ಯಾರು ಕೂಡ ಅವರು ಕಂಬಿ ಎಣಿಸ್ತಾ ಇರಬೇಕು, ಅದು ಕಾನೂನಿಗೆ ವಿರುದ್ಧ. ತಥಾಚ ಅದೇ ರೀತಿ ಪೌಂಡ್ರಕ ವಾಸುದೇವ ಅಂತ ಹಾಕ್ಕೊಳ್ಳಿಕ್ಕಿಲ್ಲ, ಆದರೆ ಹಾಕ್ಕೊಳ್ತಾ ಇದ್ದ ಅವನು ಯಾರು ಅಂದರೆ ಹೋದ ಜನ್ಮದಲ್ಲಿ ವೇನ, ಅವನೇ ಪಾಪೋ ವೇನ ಪೌಂಡ್ರಕೋ ವಾಸುದೇವ. ವೇನನ ಬಗ್ಗೆ 4ನೇ ಸ್ಕಂದದಲ್ಲಿ ಬರುತ್ತೆ. ನಾನೇ ದೇವರು ಅಂತ ಓಡಾಡ್ತಾ ಇದ್ದ ಅವನ ಬಗ್ಗೆ ಒಂದು ತಮಾಷೆ ಹೇಳಬೇಕು ನಿಮಗೆ. ಶ್ರೀವತ್ಸಾರ್ಥೆ ದಗ್ಧ ವಕ್ಷಸ್ಥಳಂಚ. ನಾನೇ ಕೃಷ್ಣ. ಕೃಷ್ಣ ಅಂದರೆ ವಕ್ಷಸ್ಥಳದಲ್ಲಿ ಶ್ರೀವತ್ಸ ಚಿಹ್ನೆ ಇರಬೇಕಲ್ಲ, ಅಂದರೆ ಒಂದು 15 ದಿವಸಕ್ಕೊಮ್ಮೆ ತಪ್ತ ಮುದ್ರಾ ಧಾರಣೆ ಮಾಡ್ಕೋತಾ ಇದ್ದ. ಶ್ರೀವತ್ಸ ಚಿಹ್ನೆಯನ್ನು ಟಕ್ಕ ಹೊತ್ಕೊಳ್ಳೋದು, ಅದಕ್ಕೆ ಶ್ರೀವತ್ಸಾರ್ಥೆ. ಶ್ರೀವತ್ಸಕ್ಕಾಗಿ ಎದೆಯನ್ನು ಸುಟ್ಟುಕೊಂಡವ. ಆಮೇಲೆ ಸೌವರ ಅವನು ಇದರಲ್ಲಿರ್ಬೇಕಲ್ಲ, ಗರುಡನ ವಾಹನದಲ್ಲಿ ಕೂತಿರ್ಬೇಕು. ಇವನಿಗೆ ಯಾವ ಪಕ್ಷನೂ ಗೊತ್ತಿಲ್ಲ. ಅದಕ್ಕೆ ರಥದ ಮೇಲೆ ಒಂದು ಬಂಗಾರದ ಗರುಡನ ಪ್ರತಿಕೃತಿ ಮಾಡಿಸಿ ಅದರ ಮಧ್ಯದಲ್ಲಿ ಇವ್ರು ಕೂತ್ಕೊಳ್ಳೋದು. ಎಲ್ಲ ಡೂಪ್ಲಿಕೇಟ್. ಅಂದರೆ ಡೂಪ್ಲಿಕೇಟ್. ಕೆಲವೊಮ್ಮೆ ಈ ಒರಿಜಿನಾಲಿಟಿ ಇಲ್ಲದ ಮುಟ್ಟಾಡ್ರನ್ನ ನೋಡ್ತಾ ಇದ್ದಾಗ ನನ್ನ ಪೌಂಡ್ರಕ ವಾಸುದೇವನದ್ದೇ ನೆನಪು ಬರುತ್ತೆ. ದೇವರನ್ನು ಕಾಪಿ ಮಾಡಿದ ಸರಿಯಾಗಿ ಕಾಪಿ ಮಾಡ್ಲಿಕ್ಕೆ ಬರಲಿಲ್ಲ. ಉದ್ಧವ ಕಾಪಿ ಸರಿಯಾಗಿ ಮಾಡಿದ. ಗೋಪಿಕಾ ಸ್ತ್ರೀಯರಿಗೆ ಇವನು ಕೃಷ್ಣನೇನೋ ಅಂತ ಅನ್ನಿಸ್ತು. ಕಾಪಿ ಮಾಡಿದ್ರೆ ಹಂಗೆ ಮಾಡಬೇಕು, ಅರೆ ಬರೆ ಕಾಪಿ ಮಾಡಬಾರ್ದು. ಮರ್ದಯ ಮಾತ ಕೃಷ್ಣೇನ ವಿದಿತ್ವಾ ರಹಿತಾಂ ನಿಚಿ ತಂಕಾಮಪಾಲಶ್ಚೈನೇಯೋ ವಾಸುದೇವೋದ್ಧವಾದಯ. ಆಮೇಲೆ ಕೃಷ್ಣ ಈ 2 ದಿವಸ ಇರಲಿಲ್ವಲ್ಲ, ತಪಸ್ಸು ಮಾಡ್ತಾ ಇದ್ದ. ಆವಾಗ ಕೃಷ್ಣ ಇಲ್ಲದ ಪ್ರಸಂಗವನ್ನು ಕಾಲವನ್ನು ಹೋಗಿ ನೋಡಿಕೊಂಡು ಆಕ್ರಮಣ ಮಾಡಿದ ಅಂತೆ. ಆಗ ನಮ್ಮ ಫೇವರಿಟ್ ವಿವಿಧಾನ ಸಾತ್ಯಕಿ ಪುರರಕ್ಷಕನಾಗಿದ್ದ, ಯುದ್ಧ ಮಾಡ್ದ. ಉಗ್ರಸೇನಶ್ಚ ಕೌರವ್ಯ ಯೇ ಚಾನ್ಯೇ ಯದು ಪುಂಗಯಾ ತರ್ಪಯ ಮಾತುರಾಯಾಂತಂ ಕಾಲಯೋಗ್ಯಮಿವಾತಿಥಿಂ. ಉಗ್ರಸೇನ ಮೊದಲಾದ ಮುದುಕರು ಕೂಡ ಹೋಗಿ ಯುದ್ಧ ಮಾಡಿದರಂತೆ. ಅವನಿಗೆ ಸರಿಯಾಗಿ ಶಾಸ್ತಿ ಮಾಡಿದರು. ರಾಜೋವಾಚ ಕಶ್ಚಾಸೌ ಪೌಂಡ್ರಕೋ ನಾಮ ಕಸ್ಮಿನ್ ದೇಶೇ ಮಹೀಪತಿ ಕಸ್ಯವಾತನಯೋ ಬ್ರಹ್ಮನ್ ಸರ್ವಮೇತದ್ವದಸ್ವಮೇ. ಅದಕ್ಕೆ ಪರೀಕ್ಷಿತ್ ರಾಜ ಕೇಳಿದ, ಸ್ವಾಮಿ ಪೌಂಡ್ರಕ ಯಾರು? ಯಾವ ದೇಶದಲ್ಲಿ ಇದ್ದ? ಅವನು ಆಳ್ತಾ ಇದ್ದ? ಯಾರ ಮಗ? ಎಲ್ಲವನ್ನ ಹೇಳು.
ಶ್ರೀಚುಕೌವಾಚ ಅಪುತ್ರಕ್ಕಾಜಿರಾಜೋ ವೈ ಕನ್ಯಾಂ ಸುತನು ಸಂಜ್ಞಿತಾಂ ಪ್ರಾಯಚ್ಛದ್ವಸುದೇವಾಯ ರಾಜ್ಯ ಶುಲ್ಕಾಂ ಕುರುದ್ವಃ. ಕಾಶಿರಾಜ ಒಬ್ಬ ಇದ್ದ. ಅವನು ಮಕ್ಕಳಿರಲಿಲ್ಲ ಅವನಿಗೆ. ಅದಕ್ಕೆ ತನ್ನ ಮಗಳು ಸುತನು ಅನ್ನುವವಳನ್ನು ವಸುದೇವನಿಗೆ ಕೊಟ್ಟ. ತತ್ರ ಜಜ್ಞೆ ಮಹಾಬಾಹುರ್ದಿವಾಕರ ತಮದ್ಯುತಿ ಕುಮಾರ ಪೌಂಡ್ರಕೋ ನಾಮ ಬಲವೀರ್ಯ ಮದಾನ್ವಿತ. ಆಗೊಬ್ಬ ಮಗ ಹುಟ್ಟಿದ, ಬಲ ಹಾಗೂ ವೀರ್ಯದಿಂದ ಕೂಡಿದ. ಬಲ ವೀರ್ಯ ಅಷ್ಟಿಲ್ಲದೆ ಹೋದರೂ ಬಲವೀರ್ಯ ಮದದಿಂದ ಕೂಡಿರುವ ಪೌಂಡ್ರಕ ವಾಸುದೇವ. ವಸುದೇವ ಸುತತ್ವಾಚ್ಚ ವಾಸುದೇವೇತಿ ಶಬ್ದಿತಃ ಜಾತೆ ತಸ್ಮಿನ್ ಮಹಾರಾಜೋ ವಸುದೇವೋ ಮಹಾದ್ಯುತಿ. ರಾಜ್ಯಂ ತಸ್ಮಿನ್ ಸಮಾರೋಪ್ಯ ಸಕೋಚ ಬಲವಾಹನಂ ಉವಾಸ ಕಂಸಾವರಜಾಂ ದೇವಕೀಂ ದೇವತೋಪಮಾಂ. ಅವನ ಗರ್ಭದಲ್ಲಿದ್ದಾಗಲೇ ವಸುದೇವನಿಗೆ ಅದೇನು ಬುದ್ಧಿ ಬಂತೋ ಅವನನ್ನು ಬಿಟ್ಟು ಮರಳಿ ತನ್ನ ರಾಜ್ಯಕ್ಕೆ ಬಂದು ಅಲ್ಲಿ ಕಂಸನ ತಂಗಿಯನ್ನು ಮದುವೆ ಆದ. ಅಲ್ಲಿಗೆ ಮುಗಿದೇ ಹೋಯಿತು. ನಿರುದ್ಧೋ ಭೋಜರಾಜೇನ ಕಂಸೇನಾನಕದುಂದುಭಿ ಕದಾಚಿದಪಿ ನ ಪ್ರಾಯಾತ್ ಕರವೀರಪುರೀಮಪಿ. ಯಾವಾಗ ದೇವಕಿಯನ್ನು ಮದುವೆ ಆದ ಆವಾಗ ಎಲ್ಲ ಕಡೆಯಿಂದ ಬಂಧನ ಆಗಿ ಹೋಯಿತು. ಕೇವಲ ವಿವಾಹ ಬಂಧನ ಹೋಗಿ ಕಾರಾಗೃಹ ಬಂಧನವೇ ಆಗಿ ಹೋಯಿತು. ದೇವಕಿಯ ಕೈ ಹಿಡಿದಿದ್ದು ಅವನು ಪಾಣಿಗ್ರಹಣ ಮಾಡಿದ್ದೇ ಮಾಡಿದ್ದು, ಅವನನ್ನೇ ಸೆರೆಮನೆ ಗ್ರಹಣ ಮಾಡಿಬಿಡ್ತು. ಹೋಗಲಿಕ್ಕೆ ಆಗಲಿಲ್ಲ ಎಲ್ಲೂ ಕೂಡ. ಕರವೀರಪುರೀಮಪಿ, ಇನ್ನೊಬ್ಬಳ ಹತ್ರನೂ ಹೋಗಲಿಕ್ಕಾಗಲಿಲ್ಲ. ಅಸಶ್ಚಂ ಮಾತೃಸಾಪತ್ಯಂ ಅಭ್ರಾತೃತ್ವಂ ತಥಾತ್ಮನಃ ಸ್ಮರಮಾಣಸ್ತಕಾಚೀಚೋ ಯದೂನ್ ಉದ್ವಿಜತೆ ನಿಶಂ. ಅದರಿಂದಾಗಿ ಪೌಂಡ್ರಕ ವಾಸುದೇವನಿಗೆ ಒಂದು ಸಿಟ್ಟು ಬರ್ತಾ ಇತ್ತು. ಯಾದವರನ್ನು ನೆನಪಿಸಿಕೊಂಡ್ರೆ ಅಡಿಯಿಂದ ಮುಡಿವರೆಗೂ ಮೈ ಉರಿತಾ ಇತ್ತು. ನಮ್ಮ ಅಪ್ಪನನ್ನು ಮತ್ತೆ ನೋಡ್ಲಿಕ್ಕೆ ಬರಲೇ ಇಲ್ಲ ಅವನು ಅಂತ ಸಿಟ್ಟು ಮಾಡ್ಕೊಳ್ತಾ ಇದ್ದ ಅಂತೆ. ಅಲ್ಲ, ಒಂದು ಸ್ವಲ್ಪ ಕರ್ತವ್ಯದ ಪ್ರಜ್ಞೆ ಬೇಡವೇ? ಕಂಸ ನಮ್ಮ ಅಪ್ಪನನ್ನು ಬಂಧಿಸಿದ್ದಾನೆ, ಹೋಗಿ ಬಿಡಿಸಬೇಕು. ಇಲ್ಲ, ಕಂಸ ಬಂದು ನಮ್ಮ ಅಪ್ಪ ಬಂದು ನಮ್ಮನ್ನು ಗೌರವಿಸಲಿಲ್ಲ, ನಮ್ಮ ಅಪ್ಪ ಬಂದು ನಮ್ಮನ್ನು ನೋಡಿಕೊಳ್ಳಿಲ್ಲ ಪ್ರೀತಿಯಿಂದ ಅಂತ. ನಮ್ಮಪ್ಪ ನನಗೆ ಸಲ್ಲಿಸಬೇಕಾದ್ದನ್ನು ಸಲ್ಲಿಸಲಿಲ್ಲ ಅಂತ ಯೋಚನೆ ಮಾಡಿದವ. ಮಗನಾಗಿ ನಾವು ಅವನಿಗೆ ಏನು ಸಲ್ಲಿಸಿದೆವು ಅಂತ ನೋಡಲಿಕ್ಕಿಲ್ಲ. ಈ ಮಾನವ ಹಕ್ಕು ಆಯೋಗದ ಕಥೆ ಅದು. ಕರ್ತವ್ಯ ಆಯೋಗ ಇಲ್ಲ, ಹ್ಯೂಮನ್ ರೈಟ್ಸ್ ಕಮಿಷನ್. ಆಯ್ತಪ್ಪ, ಆ ರೈಟ್ಸನ್ನು ಹೊಂದಲಿಕ್ಕೆ ನೀವೇನು ಕರ್ತವ್ಯ ಮಾಡಿದ್ದೀರ ಅದು ಕೇಳಬೇಡಿ. ಯಾವುದೋ ಒಂದರಲ್ಲಿ ಹೇಳ್ತಾರಲ್ಲ, ಊಟಕ್ಕೆ ಮರಿಬೇಡಿ, ಕೆಲಸಕ್ಕೆ ಕರಿಬೇಡಿ ಅಂತ. ಹಂಗೆ ಸಕೃಷ್ಣರಹಿತಾಂ ಧೃತ್ವಾ ತಮೇತ್ಯದ್ವಾರಕಾಂ ನಿಶಿ ವಿಮೃದ್ಯ ಬಲಭದ್ರೇಣ ಚೈನೇಯೇನಾಪಿ ನಿರ್ಜಿತಃ. ಅವತ್ತಿನಿಂದ ಬಲರಾಮ ಜರಾಸಂಧ ಮೊದಲಾದವರೊಡನೆ ಕೂಡಿಕೊಂಡು ಕೃಷ್ಣನ ಮೇಲೆ ದಾಳಿ ಮಾಡ್ತಾ ಇದ್ದ ಅವನು. ನಮ್ಮ ಅಪ್ಪ ಅಷ್ಟು ವರ್ಷ ಒದ್ದಾಡ್ತಾ ಇದ್ದ. ಅವನ ಹತ್ತಿರ ಹೋಗಿ ಅವನಿಗೆ ಸಾಂತ್ವನ ಹೇಳಬೇಕು ಅಂತ ಅನ್ನಿಸ್ಲಿಲ್ಲ ಅವನಿಗೆ. ಬರೇ ಈ ಥರದ ಉಪದ್ವ್ಯಾಪವೇ. ತನ್ನ ಅಪ್ಪನ ಮೇಲೇನೆ ಕತ್ತಿ ಹತ್ತಲಿಕ್ಕೆ ಹೋಗಿದ್ದ. ಅವನು ಕಾಯ್ತಾ ಇದ್ದವನು ಈ ಸರ್ತಿ ಬಂದ. ನಿಹತಾನೇಕತಾ ಹತ್ರ ಹಯಕುಂಜರ ಸೈನಿಕ ಜಗಾಮ ಪರಶರ್ವರ್ಯಾಂ ಪುರೀಂ ವಾರಾಣಸಿ ನೃಪ. ಅಲ್ಲಿ ಬಲರಾಮ ಇದ್ದ. ಸಾಮ್ಮ ಪೆಟ್ಟು ಕೊಟ್ಟ. ಯಾವ ಥರ ಪೆಟ್ಟು ಕೊಟ್ಟ ಅಂತಂದರೆ, ಏಕಲವ್ಯ ಅವ್ರ ಮಧ್ಯದಲ್ಲಿ ಬಂದ. ಆ ಏಕಲವ್ಯ ಈ ಸಂದರ್ಭದಲ್ಲೇ ಸಾಯೋದು ಮುಂದೆ. ಏಕಲವ್ಯ ಯಾವ ರೀತಿ ಪೆಟ್ಟು ತಿಂದ ಅಂದರೆ ಬಲರಾಮನ ಹತ್ತಿರ. ಅವನೇನು ಮಾಡಿದ, ಬಲರಾಮ ಓಡಿಸ್ಕೊಂಡು ಹೋದ. ಅದನ್ನು ವಿಸ್ತಾರ ಬೇರೆ ಕಡೆ ನೋಡೋಣ. ಸಾಮ್ಮ ಪೆಟ್ಟು ಕೊಟ್ಟ ಏಕಲವ್ಯನಿಗೆ. ಯಾವ ಪರಿ ಪೆಟ್ಟು ಕೊಟ್ಟಿದ್ದು ಅಂತಂದರೆ, ಓಡಿಸಿಕೊಂಡು ಬಂದ ಬಲರಾಮ ಒಂದು ಹಂತದಲ್ಲಿ. ಇವನೇನು ಮಾಡಿದ, ಏಕಲವ್ಯ ಓಡಿ 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 ದಡ್ಡಂಥ ಸಮುದ್ರದಲ್ಲಿ ಈಜು ಬಿದ್ದು ಸುಮಾರು ಯೋಜನ ಈದುಕೊಂಡು ಹೋಗಿ ಆ ದ್ವೀಪ ಸೇರಿದ ಮೇಲೆ ಹಿಂತಿರುಗಿ ನೋಡಿದನಂತೆ, ಬಲರಾಮ ಬರ್ತಾ ಇದ್ದಾನ ಇಲ್ವಾ ಅಂತ. ಬಲರಾಮ ಇದರಲ್ಲೇ ಇದ್ದಾನೆ ತೀರದಲ್ಲಿ. ಇವನಿಗೆ ಅಷ್ಟು ಭಯ. ಸಮುದ್ರದಲ್ಲಿ ಈಜುಕೊಂಡು ಹೋಗಿ
ಸಮುದ್ರದ ನಡುವೆ ಇರುವ ದ್ವೀಪವನ್ನು ಸೇರಿ ಅಲ್ಲಿ ಹತ್ತಿ ಅಲ್ಲಿಂದ ಹಿಂತಿರುಗಿ ನೋಡಿದನಂತೆ. ಬಲರಾಮ ಬರ್ತಾ ಇದ್ದಾನ ಇಲ್ವಾ ಅಂತ. ಆ ಪರಿ ಭಯ ಅವನಿಗೆ. ಅವನು ಏಕಲವ್ಯ ಮಹಾಯೋಗ್ಯ. ಆದರೆ ಅವನನ್ನ ಅಯ್ಯೋಯ್ಯೋ ನಮ್ಮ ಕನ್ನಡದ ಕವಿಗಳು ನಮ್ಮ ಟೆಕ್ಸ್ಟಿನಲ್ಲಿ ಆಹಾಹಾ ಏನು ಹೊಗಳಿಕೆ, ಆದರ್ಶ ಪುರುಷ ಅವನು ಇವರಿಗೆ. ಆಮೇಲೆ ಮಾರನೇ ದಿವಸ ದೇವರು ಬರ್ತಾನೆ. ದೇವರು ಬಂದ ಅನ್ನುವಲ್ಲಿಗೆ ಇವತ್ತಿನ ಚಿಂತನೆ. 1 ನಿಮಿಷ ಜಾಸ್ತಿ ಮಾಡಿಬಿಟ್ಟಿದ್ದೀನಿ ನಾನು. 8:01 ಈಗ. ಈ ತರಹದ ದೇವರು ನಮ್ಮನ್ನು ಕಾಪಿಡಲಿ. ನಾಳೆ ಮತ್ತೆ ಹೀಗೆ ಸೇರೋಣ. ಆಮೇಲೆ ರಾಮಾಯಣ ಇದ್ದೇ ಇದೆ. ಕೃಷ್ಣಾರ್ಪಣ.